ಹಲೋ ಸ್ಟೂಡೆಂಟ್ ಆರ್ಮೀಸ್, ವೆಲ್ಕಮ್ ಬ್ಯಾಕ್ ಟು ವಿ ಇಗ್ನೈಟ್ ಚಾನೆಲ್. ನಾನು ನಿಮ್ಮೆಲ್ಲರ ಮಾಸ್ಟರ್ ಟೀಚರ್ ನವ್ಯ. ಆ್ಯಂಡ್ ಇವತ್ತು ಬಂದು ನಾವು ಲೈಫ್ ಪ್ರೊಸೆಸ್ ಚಾಪ್ಟರ್ನಲ್ಲಿ ಒಂದು ಹೊಸ ಟಾಪಿಕ್ ಶುರು ಮಾಡ್ತಾ ಇದ್ದೀವಿ. ಇವತ್ತು ಬಂದು ನಾವು ರೆಸ್ಪಿರೇಷನ್ ಟಾಪಿಕ್ನ ಶುರು ಮಾಡ್ತಾ ಇದ್ವಿ, ಸರಿನಾ? ಮತ್ತು ನಾನು ಬಂದು ಆಲ್ರೆಡಿ ಇಂಟ್ರೊಡಕ್ಷನ್ ಪಾರ್ಟ್, ನ್ಯೂಟ್ರಿಷನ್ ಇನ್ ಆಟೋಟ್ರೋಪ್ಸ್, ನ್ಯೂಟ್ರಿಷನ್ ಇನ್ ಎಟಿರೋಟ್ರೋಪ್ಸ್ ಮತ್ತು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನ ಆಲ್ರೆಡಿ ಕವರ್ ಮಾಡಿದ್ದೀನಿ. ಸೊ ಯಾವ ಸ್ಟೂಡೆಂಟ್ ಆ ವೀಡಿಯೋಸ್ನ ಮಿಸ್ ಮಾಡಿದ್ದೀರೋ ಅವ್ರಿಗೋಸ್ಕರ ನಾನು ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಬಂದು ಆ ವಿಡಿಯೋನ ನೋಡ್ಬೋದು, ಸರಿನಾ? ಆಮೇಲೆ ಇವತ್ತು ರೆಸ್ಪಿರೇಷನಲ್ಲಿ ಏನು ಓದುತ್ತಾ ಇದ್ದೀವಿ ಅಂದರೆ, ಇಂಟ್ರೊಡಕ್ಷನ್ ಟು ರೆಸ್ಪಿರೇಷನ್. ಫಸ್ಟ್ ಇಂಟ್ರೊಡಕ್ಷನ್ ಕವರ್ ಮಾಡ್ತೀವಿ, ಅದಾದಮೇಲೆ ಟೈಪ್ಸ್ ಆಫ್ ರೆಸ್ಪಿರೇಷನ್ ನೋಡ್ತೀವಿ, ಯಾವ ಟೈಪ್ಸ್ ಅಂತ ನೋಡ್ತೀವಿ. ಅದಾದಮೇಲೆ ATP ಬಗ್ಗೆ ಒಂದ್ಸಲಿ ಟಾಪಿಕ್ನ ಕವರ್ ಮಾಡ್ತೀವಿ, ಸರಿನಾ? ಇವತ್ತಿನ ಸೆಷನಲ್ಲಿ ಇದಿಷ್ಟು ಕವರ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಸೆಷನಲ್ಲಿ ಏನು ಓದುತ್ತೀವಿ ಅಂದರೆ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಓದುತ್ತೀವಿ, ಮತ್ತು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಆ್ಯಂಡ್ ಫೈನಲಿ ದ ಮೆಕ್ಯಾನಿಸಮ್ ಆಫ್ ದ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ನ ಓದುತ್ತೀವಿ, ಸರಿನಾ? ಮತ್ತು ನಾನು ಇವತ್ತಿನ ಸೆಷನ್ನ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸಲಿ ನಿನ್ನೆ ಸೆಷನ್ನ ಒಂದು ಕ್ವಿಕ್ ರೀಕ್ಯಾಪ್ ಮಾಡ್ತೀನಿ, ಸರಿನಾ? ನಿನ್ನೆ ಬಂದು ಏನು ಮಾಡಿದ್ದೆ ಅಂದರೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಟಾಪಿಕ್ನ ಕವರ್ ಮಾಡಿದ್ದೆ, ಸರಿನಾ? ಸೊ ಅಂದರೆ ಡೈಜೆಷನ್ ಅಂದರೆ ಏನು, ನಮ್ಮ ಫುಡ್ ಯಾಕೆ ಡೈಜೆಸ್ಟ್ ಆಗಬೇಕು, ಅದು ಡೈಜೆಸ್ಟ್ ಆಗಬೇಕಂದ್ರೆ ಯಾವ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ ಅಂತ ನೋಡೋದು. ಅದಕ್ಕಿಂತ ಮುಂಚೆ ಫಸ್ಟು ಫುಡ್ಡಲ್ಲಿ ಯಾವ ಕಾಂಪೊನೆಂಟ್ಸ್ ಇದೆ, ಮತ್ತು ಯಾವ್ಯಾವುದು ಮೇಜರ್ ಕಾಂಪೊನೆಂಟ್ಸ್, ಯಾವ ಮೈನರ್ ಕಾಂಪೊನೆಂಟ್ಸ್ ಅಂತ ನೋಡಿದ್ವಿ. ಆಮೇಲೆ ಬಂದು ನಮ್ಮ ಹ್ಯೂಮನ್ ಡೈಜೆಷನಲ್ಲಿ ಬಂದು ಎಲಿಮೆಂಟ್ರಿ ಕ್ಯಾನಲ್ ಮತ್ತು ಡೈಜೆಸ್ಟಿವ್ ಗ್ಲಾಂಡ್ಸ್ ಇದೆ ಅಂತ ನೋಡಿದ್ವಿ. ಅದರಲ್ಲಿ ಬಂದು ಎಲಿಮೆಂಟ್ರಿ ಕ್ಯಾನಲ್ಸಲ್ಲಿ ಯಾವ ಪಾರ್ಟ್ಸ್ ಇದೆ ಅಂತ ನೋಡಿದ್ವಿ. ಅಂದರೆ ಈಸೋಫೆಗಸ್ ಇದೆ, ಆಮೇಲೆ ಬಕ್ಕಲ್ ಕ್ಯಾವಿಟಿಯಿಂದ ಸ್ಟಾರ್ಟ್ ಆಗುತ್ತೆ, ಈಸೋಫೆಗಸ್ಗೆ ಹೋಗುತ್ತೆ, ಸ್ಟಮಕ್ ಇದೆ, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಆ್ಯಂಡ್ ಫೈನಲಿ ಏನಸ್. ಆಮೇಲೆ ಡೈಜೆಸ್ಟಿವ್ ಗ್ಲಾಂಡ್ಸ್ಗಳು ನೋಡಿದ್ವಿ, ಯಾವ್ದಿತ್ತು ಅಂದರೆ ಸಲೈವರಿ ಗ್ಲಾಂಡ್ ಬಗ್ಗೆ ಓದಿದ್ವಿ. ಆಮೇಲೆ ಬಂದು ಪ್ಯಾನ್ಕ್ರಿಯಾ ಬಗ್ಗೆ ನೋಡಿದ್ವಿ, ಲಿವರ್ ಬಗ್ಗೆ ನೋಡಿದ್ವಿ, ಇಂಟೆಸ್ಟೈನಲ್ ಇದು ಜ್ಯೂಸ್ ಬಗ್ಗೆ ನೋಡಿದ್ವಿ. ಆಮೇಲೆ ಬಂದು ಗ್ಯಾಸ್ಟ್ರಿಕ್ ಗ್ಲಾಂಡ್ಸ್ ಬಗ್ಗೆ ಕೂಡ ಓದಿದ್ವಿ, ಸರಿನಾ? ಅದಾದಮೇಲೆ ಡಿಫ್ರೆಂಟ್ ಫುಡ್ ಕಾಂಪೊನೆಂಟ್ಸ್ ಅದು ಎಲ್ಲಿ ಹೆಂಗೆ ಬ್ರೇಕ್ ಡೌನ್ ಆಗ್ತದೆ ಅಂತಲೂ ನೋಡಿದ್ವಿ. ಅಂದರೆ ಇವಾಗ ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್ ಆಗಬೇಕಂದ್ರೆ ಎಲ್ಲಿ ಬ್ರೇಕ್ ಡೌನ್ ಆಗ್ತಾ ಇತ್ತು, ಅದು ಬಕ್ಕಲ್ ಕ್ಯಾವಿಟಿನಲ್ಲಿ ಬ್ರೇಕ್ ಡೌನ್ ಆಗ್ತಾ ಇತ್ತು. ಬಕ್ಕಲ್ ಕ್ಯಾವಿಟಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಯೋರ್ ಮೌತ್ ಕ್ಯಾವಿಟಿ ಅಲ್ವಾ? ಫಸ್ಟ್ ನಾವು ಊಟ ತಿಂದಾಗ ಏನಾಗ್ತಾ ಇದೆ, ಸಲೈವಾ ಬಂದು ಫುಡ್ ಜೊತೆ ಮಿಕ್ಸ್ ಆಗಿ ಅಲ್ಲಿ ಕಾರ್ಬೋಹೈಡ್ರೇಟ್ ಬಂದು ಬ್ರೇಕ್ ಡೌನ್ ಆಗ್ತಾ ಇದೆ ಅಂತ ನೋಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಸ್ಟಮಕ್ ಏರಿಯಾನಲ್ಲಿ ಏನಾಗ್ತದೆ, ಸ್ಟಮಕ್ನಲ್ಲಿ ಪೆಪ್ಸಿನ್ ಇದೆ ಅಲ್ವಾ? ಸೊ ಪೆಪ್ಸಿನ್ ಬಂದು ಏನು ಮಾಡ್ತಾ ಇದೆ ಅಂದರೆ ನಮ್ಮ ಊಟದಲ್ಲಿರೋ ಪ್ರೋಟೀನ್ಸ್ನ ಬ್ರೇಕ್ ಡೌನ್ ಮಾಡ್ತಾ ಇತ್ತು, ಅದ್ರದ್ದು ಸಿಂಪ್ಲೆಸ್ಟ್ ಫಾರ್ಮ್ ಆಗಿ, ಸರಿನಾ? ಆಮೇಲೆ ಹಾಗೆ ಫಸ್ಟ್ ಸ್ಟಮಕ್ನಲ್ಲಿ ಮತ್ತೆ ಅಸಿಡಿಕ್ ಕಂಟೆಂಟ್ ಇತ್ತು. ಯಾಕೆ ಅಸಿಡಿಕ್ ಕಂಟೆಂಟ್ ಇತ್ತು ಅಂದರೆ ಅಲ್ಲಿ HCl ಕೂಡ ಸೆಕ್ರೀಟ್ ಆಗ್ತಾ ಇತ್ತು. HCl ಏನಕ್ಕೆ ಸೆಕ್ರೀಟ್ ಆಗಿತ್ತು ಅಂದರೆ HCl ಬಂದು ಊಟದಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ನ ಸಾಯಿಸ್ತಾ ಇತ್ತು, ಮತ್ತು ಈ ಪೆಪ್ಸಿನ್ ಎನ್ಸೈಮ್ನ ಆಕ್ಟಿವೇಟ್ ಮಾಡ್ತಾ ಇತ್ತು, ಸರಿನಾ? ಆಮೇಲೆ ಬಂದು ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗ್ಬೇಕಾದ್ರೆ ಫುಡ್ ಬಂದು ತುಂಬ ಆ್ಯಸಿಡಿಕ್ ಇತ್ತು. ಸೊ ಅದನ್ನು ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಬಾಯಿಲ್ ಜ್ಯೂಸ್ ಮತ್ತು ಇಂಟೆಸ್ಟೈನಲ್ ಜ್ಯೂಸ್, ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಎಲ್ಲ ಮಿಕ್ಸ್ ಆಗ್ತಾ ಇತ್ತು. ಆ್ಯಂಡ್ ಫೈನಲಿ ಬಂದು ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಾಗ್ತಾ ಇತ್ತು, ಒಂಥರ ಫೈನಲ್ ಚೆಕ್ ಟೈಪ್ ಇರ್ತಾ ಇತ್ತು, ಸರಿನಾ? ಸ್ಮಾಲ್ ಇಂಟೆಸ್ಟೈನಲ್ಲಿ ಇವಾಗ ಯಾವ ಫುಡ್ ಕಾಂಪೊನೆಂಟ್ ಡೈಜೆಸ್ಟ್ ಆಗಿಲ್ವೋ ಅಂದರೆ ಅರ್ಧಂಬರ್ಧ ಡೈಜೆಸ್ಟ್ ಆಗಿರುತ್ತಲ್ಲ, ಅಂದರೆ ಕಾರ್ಬೋಹೈಡ್ರೇಟ್ ಕಂಪ್ಲೀಟಾಗಿ ಡೈಜೆಸ್ಟ್ ಆಗಿರ್ತಾ ಇರಲಿಲ್ಲ ಬಕ್ಕಲ್ ಕ್ಯಾವಿಟಿನಲ್ಲಿ, ಪ್ರೋಟೀನ್ಸ್ ಕೂಡ ಬಂದು ಕಂಪ್ಲೀಟಾಗಿ ಡೈಜೆಸ್ಟ್ ಆಗ್ತಾ ಇರಲಿಲ್ಲ ಸ್ಟಮಕ್ನಲ್ಲಿ. ಸೊ ಯಾವ್ದು ಹಾಗೆ ಮಿಕ್ಕಿರುತ್ತೋ ಅದ್ರ ಜೊತೆ ಸೇರಿಸಿ ಫ್ಯಾಟ್ ಕೂಡ ಸ್ಮಾಲ್ ಇಂಟೆಸ್ಟೈನಲ್ಲಿ ಬ್ರೇಕ್ ಡೌನ್ ಆಗ್ತಾ ಇತ್ತು. ಯಾವ್ದು ಬ್ರೇಕ್ ಡೌನ್ ಮಾಡ್ತಾ ಇತ್ತು ಅಂದರೆ ಈ ಬೈಲ್ ಜ್ಯೂಸ್ ಬಂದು ಫಸ್ಟು ಫ್ಯಾಟ್ ಗ್ಲೋಬ್ಯೂಲ್ನ ಅದು ಲಾರ್ಜ್ ಗ್ಲೋಬ್ಯೂಲ್ ಆಗಿರ್ತಾ ಇತ್ತು, ಅದನ್ನು ಸ್ಮಾಲ್ ಗ್ಲೋಬ್ಯೂಲ್ ಆಗಿ ಕನ್ವರ್ಟ್ ಮಾಡ್ತಾ ಇತ್ತು ಅಲ್ವಾ? ಅದೇ ಥರ ಬಂದು ಪೆಪ್ಟಿನ್ ಇದರಲ್ಲಿ ಪೆಪ್ಟಿಡೇಸ್ ಅದೆಲ್ಲ ಇತ್ತಲ್ಲ, ಹಾಗೆ ಅರ್ಧಂಬರ್ಧ ಇರತ್ತಲ್ಲ, ಅದನ್ನು ಬಂದು ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ನಲ್ಲಿ ಕೆಲವೊಂದು ಎನ್ಸೈಮ್ ಇತ್ತು. ಯಾವುದು ಅಂದರೆ ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್, ಟ್ರಿಪ್ಸಿನ್ ಮತ್ತು ಲೈಪೇಸ್ ಇತ್ತು. ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್ ಏನು ಮಾಡ್ತಾ ಇತ್ತು, ಮಿಕ್ಕಿರೋ ಕಾರ್ಬೋಹೈಡ್ರೇಟ್ನ ಬ್ರೇಕ್ ಡೌನ್ ಮಾಡ್ತಾ ಇತ್ತು, ಶುಗರ್ನ ಸಿಂಪ್ಲೆಸ್ಟ್ ಶುಗರಾಗಿ ಕನ್ವರ್ಟ್ ಮಾಡ್ತಾ ಇತ್ತು. ಆಮೇಲೆ ಬಂದು ಟ್ರಿಪ್ಸಿನ್ ಬಂದು ಕೆಲವೊಂದು ಪೆಪ್ಟಿನ್ ಹಂಗೆ ಇರತ್ತಲ್ಲ, ಪ್ರೋಟೀನ್ಸ್ ಹಂಗೆ ಇರತ್ತಲ್ಲ, ಅದನ್ನು ಕನ್ವರ್ಟ್ ಮಾಡ್ತಾ ಇತ್ತು ಸಿಂಪ್ಲೆಸ್ಟ್ ಫಾರ್ಮ್ ಆಗಿ, ಅಂದರೆ ಅಮೈನೋ ಆ್ಯಸಿಡ್ಗೆ ಕನ್ವರ್ಟ್ ಮಾಡ್ತಾ ಇತ್ತು. ಆಮೇಲೆ ಬಂದು ಯಾವುದು ಮಿಕ್ಕಿರೋದು ಯಾವುದು, ಲೈಪೇಸ್ ಕೂಡ ಏನು ಮಾಡ್ತಾಯಿತ್ತು, ಫ್ಯಾಟ್ನ ಫ್ಯಾಟಿ ಆ್ಯಸಿಡ್ ಇಲ್ಲಾಂದರೆ ಗ್ಲಿಸರಾಲ್ಗೆ ಕನ್ವರ್ಟ್ ಮಾಡ್ತಾ ಇತ್ತು ಅಂತ ನೋಡಿದ್ವಿ. ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಎಲ್ಲ ಬ್ರೇಕ್ ಡೌನ್ ಆಗ್ತದೆ ಅಂತ ನೋಡಿದ್ವಿ ಇದುವರೆಗೂ. ಸೊ ಇದುವರೆಗೂ ಏನು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಡೈಜೆಷನಲ್ಲಿ ಬಂದು ಫುಡ್ ಬಂದು ಬ್ರೇಕ್ ಡೌನ್ ಆಗ್ತದೆ, ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಿಂದ ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸಾಗಿ ಕನ್ವರ್ಟ್ ಮಾಡ್ತಾ ಇದೆ ಅಂತ ನೋಡಿದ್ವಿ ಅಲ್ವಾ? ಸೊ ಇವಾಗ ಬಂದು ನಾವು ಊಟ ಏನಕ್ಕೆ ತಿಂತಾ ಇರೋದು, ಫಸ್ಟ್ ಆಫ್ ಆಲ್ ನಮಗೆ ಎನರ್ಜಿ ಬೇಕು ಅಲ್ವಾ? ಸೊ ಇವಾಗ ನಾವು ಊಟ ತಿಂದಮೇಲೆ ಫಸ್ಟ್ ನಾವು ಏನು ನೋಡಿದ್ವಿ, ಡೈಜೆಷನ್ ನೋಡಿದ್ವಿ. ಡೈಜೆಷನಲ್ಲಿ ಏನಾಗ್ತದೆ, ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸಾಗಿ ಕನ್ವರ್ಟ್ ಆಗ್ತದೆ ಅಲ್ವಾ? ಸೊ ಇವಾಗ ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸ್ ಕನ್ವರ್ಟ್ ಆಗಿರೋ ಸಬ್ಸ್ಟೆನ್ಸ್ನ, ಇವಾಗ ಸಿಂಪ್ಲೆಸ್ಟ್ ಫಾರ್ಮ್ ಆಗಿ ಕನ್ವರ್ಟ್ ಆಗಿರೋ ಸಬ್ಸ್ಟೆನ್ಸ್ನ
ನಮ್ಮ ದೇಹ ಅದರಿಂದ ಅದನ್ನು ಹೆಂಗೆ ಅಬ್ಸಾರ್ಬ್ ಮಾಡುತ್ತೆ, ಅದರಿಂದ ಹೆಂಗೆ ಎನರ್ಜಿ ತಗೊಳತ್ತೆ ಅಂತ ಇವತ್ತಿನ ಸೆಷನಲ್ಲಿ ನೋಡೋಣ. ಸೊ ಇವತ್ತಿನ ಸೆಷನ್ ಏನಂದರೆ ಇಂಟ್ರೊಡಕ್ಷನ್, ರೆಸ್ಪಿರೇಷನ್ದು ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ. ಆಮೇಲೆ ಟೈಪ್ಸ್ ಆಫ್ ರೆಸ್ಪಿರೇಷನ್ ಕವರ್ ಮಾಡ್ತೀವಿ. ಅದಾದಮೇಲೆ ATPನ ನೋಡೋಣ. ಓಕೆ, ಸೊ ಇವಾಗ ಇದು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಎಲ್ಲರೂ ಕ್ಲಾರಿಫೈ ಮಾಡಬೇಕು. ಕೆಲವೊಂದು ಸ್ಟೂಡೆಂಟ್ಸ್ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ರೆಸ್ಪಿರೇಷನ್ ಮತ್ತು ಬ್ರೀದಿಂಗ್ ಎರಡೂ ಸೇಮ್ ಅಂದ್ಕೊಂಡಿದ್ದಾರೆ. ಅದು ತಪ್ಪು. ಇಟ್ ಈಸ್ ನಾಟ್ ಸೇಮ್, ಸರಿನಾ? ರೆಸ್ಪಿರೇಷನ್ನೇ ಬೇರೆ, ಬ್ರೀದಿಂಗ್ ಬೇರೆ. ಬಟ್ ಏನಂದರೆ ಇವಾಗ ರೆಸ್ಪಿರೇಷನ್ ಪ್ರಾಸೆಸ್ ನಡೆಯೋದಕ್ಕೆ ನಮಗೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಎಲ್ಲಿಂದ ಬರ್ತದೆ? ನಾವು ಇನ್ಹೇಲ್ ಮಾಡ್ತೀವಿ ಏರ್ನ, ಆವಾಗ ಆಕ್ಸಿಜನ್ ನಮ್ಮ ಲಂಗ್ಸಲ್ಲಿ ಹೋಗಿ ಕಲೆಕ್ಟ್ ಆಗುತ್ತೆ, ಅಲ್ಲಿಂದ ಆಕ್ಸಿಜನ್ ರಿಲೀಸ್ ಆಗ್ತದೆ, ನಮ್ಮ ಬಾಡಿ ತೊಗೊತದೆ ಅಲ್ವಾ? ತಗೊಂಡು ಅದು ರೆಸ್ಪಿರೇಷನಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಅದು ಹೇಗೆ ಅಂತ ನೋಡೋಣ. ಬಟ್ ಮೈಂಡಲ್ಲಿ ಏನು ಇಟ್ಕೊಬೇಕು ಅಂದರೆ ರೆಸ್ಪಿರೇಷನ್ ಮತ್ತು ಬ್ರೀದಿಂಗ್ ಎರಡೂ ಸೇಮ್ ಅಲ್ಲ, ಸರಿನಾ? ಓಕೆ, ಸೊ ಡೆಫಿನಿಷನ್ ರೆಸ್ಪಿರೇಷನ್. ಇವಾಗ ರೆಸ್ಪಿರೇಷನ್ ಅಂದರೆ ಏನಪ್ಪ ಅಂದರೆ ನಾವು ಇವಾಗ ಸಿಂಪ್ಲೆಸ್ಟ್ ಫಾರ್ಮಾಗಿ ಕನ್ವರ್ಟ್ ಆಗಿದೆ ಡೈಜೆಷನ್ ಆದಮೇಲೆ. ಏನು? ಇವಾಗ ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡ್ತೀವಿ. ಬ್ರೇಕ್ ಡೌನ್ ಮಾಡಿ ಅದರಿಂದ ಎನರ್ಜಿ ತೊಗೊತಾ ಇದ್ದೀವಿ. ಸೊ ಇವಾಗ ಸಿಂಪ್ಲೆಸ್ಟ್ ಫಾರ್ಮಾಗಿ ಕನ್ವರ್ಟ್ ಆಗಿದೆ, ಅದರಿಂದ ಇವಾಗ ನಾವು ಎನರ್ಜಿ ಡಿರೈವ್ ಮಾಡ್ತಾ ಇದ್ದೀವಿ. ಸೊ ಗ್ಲೂಕೋಸಿಂದ ಎನರ್ಜಿ ಡಿರೈವ್ ಮಾಡ್ತಾ ಇದ್ವಲ್ಲ, ಈ ಪ್ರಾಸೆಸ್ನ ಬಂದು ರೆಸ್ಪಿರೇಷನ್ ಅಂತ ಕರಿತೀವಿ. ಸೊ ಇವಾಗ ಗ್ಲೂಕೋಸ್ ಎಲ್ಲಿಂದ ಬಂತಂದರೆ ಡೈಜೆಸ್ಟೆಡ್ ಫುಡ್ಡಿಂದ. ಹೇಳಿದೆಲ್ಲ, ಕಾರ್ಬೋಹೈಡ್ರೇಟ್ ಬಂದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಅಲ್ಲಿಂದ ನಾವು ಗ್ಲೂಕೋಸ್ ತೊಗೊಂಡು ಅದನ್ನು ಬ್ರೇಕ್ ಡೌನ್ ಮಾಡಿ ಅದರಿಂದ ಎನರ್ಜಿನ ನಾವು ತಗೊತಾ ಇದ್ದೀವಿ, ಸರಿನಾ? ಹೇಳ್ದಲ್ಲ ನೋಡಿ, ಕಾರ್ಬೋಹೈಡ್ರೇಟ್ ಡೈಜೆಸ್ಟ್ ಆಗಿ ನಿಮಗೆ ಶುಗರ್ ಸಿಗುತ್ತೆ. ಸೊ ಇವಾಗ ಎಕ್ಸಾಕ್ಟಾಗಿ ರಿಯಾಕ್ಷನ್ ಹೆಂಗಾಗತ್ತಪ್ಪ ಅಂತಂದರೆ ಗ್ಲೂಕೋಸ್ ಬಂದು ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಾ ಇದೆ, ಆಯಿತಾ? ಕಂಬೈನ್ ಆಗಿ ಏನಾಗ್ತಾ ಇದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತಾ ಇದೆ, ಅದ್ರ ಜೊತೆ ವಾಟರ್ ಆ್ಯಂಡ್ ಎನರ್ಜಿ, ಆಯಿತಾ? ಎನರ್ಜಿ ಬಂದು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ATP. ಸೊ ಇವಾಗ ಏನಂದರೆ ಇದು ಗ್ಲೂಕೋಸ್ ಕಂಬೈನ್ಸ್ ವಿತ್ ಆಕ್ಸಿಜನ್. ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಟ್ ಈಸ್ converted into, like, you are getting energy in the form of ATP, and that energy is stored in the form of ATP, ಸರಿನಾ? ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಲೀಸ್ ಆಗ್ತಾ ಇದೆ, ಮತ್ತು ವಾಟರ್ ಮಾಲಿಕ್ಯೂಲ್ ಕೂಡ ರಿಲೀಸ್ ಆಗ್ತಾ ಇದೆ. ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಇವಾಗ ನಾನು ಏನಂದರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ ಅಂತ ಅಂದೆ. ಸೊ ಅದೇ ಕಾರ್ಬನ್ ಡೈಆಕ್ಸೈಡ್ನ ನಾವು ಎಕ್ಸೇಲ್ ಮಾಡ್ತೀವಿ. ಸೊ ನಾವು ಇನ್ಹೇಲ್ ಮಾಡಬೇಕಾದ್ರೆ ಆಕ್ಸಿಜನ್ ಒಳಗೋಗ್ತದೆ, ಎಕ್ಸೇಲ್ ಮಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರ್ತದೆ. ಸೊ ಇವಾಗ ಅರ್ಥ ಆಯ್ತಾ? ನಾವು ಇನ್ಹೇಲ್ ಮಾಡಿದಾಗ ಏನಾಗ್ತದೆ, ಆಕ್ಸಿಜನ್ ಒಳಗಡೆ ತೊಗೊತಾ ಇದ್ವಿ. ಈ ಆಕ್ಸಿಜನ್ ಬಂದು ರೆಸ್ಪಿರೇಷನ್ ಆ ಪ್ರಾಸೆಸ್ನಲ್ಲಿ ಇನ್ವಾಲ್ವ್ ಆಗಿದೆ. ಏನು ಮಾಡ್ತದೆ ಅಂದರೆ ಅದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ನಲ್ಲೇ ಏನಾಗುತ್ತೆ, ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗ್ತಾ ಇದೆ, ಮತ್ತು ಅದರಿಂದ ಎನರ್ಜಿ ತೊಗೊತಾ ಇದ್ದಾರೆ. ಎನರ್ಜಿ ಬಂದು ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ATP ಅಲ್ವಾ? ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ATP. ಆಮೇಲೆ ಇದ್ರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಕೂಡ ರಿಲೀಸ್ ಆಗ್ತದೆ. ಆ ಕಾರ್ಬನ್ ಡೈಆಕ್ಸೈಡನ್ನೇ ನಮ್ಮ ದೇಹದಿಂದ ವಿ ಎಕ್ಸೇಲ್ ಇಟ್ ಔಟ್, ಸರಿನಾ? ಸೊ ಇವಾಗ ಒಂದು ಪುಟ್ಟ ಎಕ್ಸ್ಪೆರಿಮೆಂಟ್ ಏನಪ್ಪ ಅಂದರೆ, ಎಕ್ಸ್ಪೆರಿಮೆಂಟ್ ಏನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಇವಾಗ ನಾವು ಎಕ್ಸೇಲ್ ಮಾಡ್ತೀವಲ್ಲ, ಇಲ್ಲ ನಾವು ಉಸಿರು ಬಿಡ್ತೀವಲ್ಲ, ಆ ಉಸಿರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ. ಸೊ ಎಕ್ಸ್ಪೆರಿಮೆಂಟ್ ಹೆಂಗಪ್ಪ ಇದೆ ಅಂದರೆ, 2 ಟೆಸ್ಟ್ ಟ್ಯೂಬ್ ತೊಗೊಳ್ಳಿ. 2 ಟೆಸ್ಟ್ ಟ್ಯೂಬ್ನಲ್ಲೂ ಲೈಮ್ ವಾಟರ್ ಆ್ಯಡ್ ಮಾಡಿ. ಸೊ ಇವಾಗ ಲೈಮ್ ವಾಟರ್ ಅಂದರೆ ಏನು? ಲೈಮ್ ವಾಟರು ಅದು ಆ್ಯಕ್ಚುಲಿ ಏನು, ಅದರ ಕೆಮಿಕಲ್ ನೇಮ್ ಏನು? ಅದು ಬಂದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಸರಿನಾ? ಆಮೇಲೆ ಏನು ಮಾಡಬೇಕು, ಅಲ್ಲಿ ಇಮೇಜಲ್ಲಿ ಇದೆಯಲ್ಲ, ಆ ಇಮೇಜಲ್ಲಿರೋ ಥರನೇ ಏನು ಮಾಡಬೇಕಂದ್ರೆ ಫಸ್ಟು ಒಂದು ಸ್ಟ್ರಾ ತಗೊಂಡು ಈ ಮನುಷ್ಯನ ಥರ ಬ್ಲೋ ಮಾಡಿ, ಸರಿನಾ? ಮತ್ತು ಬ್ಲೋ ಮಾಡಿದಾಗ ನೀವು ನೋಡಬೇಕು ಆ ಲೈಮ್ ವಾಟರ್ ಬಂದು ಇಮ್ಮಿಡಿಯೇಟಾಗಿ ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತಾ ಇಲ್ವಾ ಅಂತ, ಸರಿನಾ? ಆಮೇಲೆ ಇವಾಗ ಪಿಚ್ಕಾರಿ ತಗೊಳ್ಳಿ. ಸಿರಿಂಜ್ ಇಲ್ಲ, ಪಿಚ್ಕಾರಿ ಅಂದರೆ ಇವಾಗ ನೀವು ಹೋಲಿ ಇದರಲ್ಲೆಲ್ಲ ಆಟ ಆಡ್ತಿರಲ್ಲ, ಅದು ಕಲರ್ ನೀರು ತುಂಬಿಟ್ಟು ಅದನ್ನು ಒಬ್ರಿಗೊಬ್ರು ಅದು ಪಿಚ್ಕಾರಿ ಯೂಸ್ ಮಾಡ್ತಿರಲ್ಲ, ಅದನ್ನು ಯೂಸ್ ಮಾಡಿದ್ರು ನಡೆಯುತ್ತೆ. ಅದರಿಂದ ಜಸ್ಟ್ ಪುಷ್ ಮಾಡಿ. ಸೊ ಅದರಿಂದ ಗಾಳಿ ಹೊರಗೆ ಬರುತ್ತಲ್ಲ, ಗಾಳಿ ಹೋಗ್ಬಿಟ್ಟು ಹೆಂಗೆ ಆ ಟ್ಯೂಬ್ ಆ ಲೈಮ್ ವಾಟರ್ ಜೊತೆ ಮಿಕ್ಸ್ ಆಗುತ್ತಲ್ಲ, ಸೊ ಆವಾಗ ಬಂದು ಹೆಂಗೆ ಆ ಲೈಮ್ ವಾಟರ್ ಕಲರ್ ಚೇಂಜ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಆ್ಯಕ್ಚುಲಿ ಏನಂದರೆ ನಾವು ಬ್ಲೋ ಮಾಡಿದಾಗ ಈ ಟ್ಯೂಬಲ್ಲಿರೋ ಲೈಮ್ ವಾಟರ್ ಬಂದು ಇಮ್ಮಿಡಿಯೇಟಾಗಿ ವೈಟ್ ಪ್ರೆಸಿಪಿಟೇಟಾಗಿ ಕನ್ವರ್ಟ್ ಆಗ್ತದೆ. ವೆರಾಸ್ ಇಲ್ಲಿ ಸಿರಿಂಜ್ ಯೂಸ್ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಬಂದು ವೈಟ್ ಪ್ರೆಸಿಪಿಟೇಟಾಗಿ ಕನ್ವರ್ಟ್ ಆಗಲ್ಲ, ಸರಿನಾ? ಸೊ ಇದರಿಂದ ಏನು ಪ್ರೂವ್ ಆಗುತ್ತೆ ಅಂದರೆ, ನಾವು ಎಕ್ಸೇಲ್ ಮಾಡ್ತಾ ಇದ್ದೀವಲ್ಲ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ. ನಮ್ಮ ಎನ್ವಿರಾನ್ಮೆಂಟ್ಗೆ ಕಂಪೇರ್ ಮಾಡಿದಾಗ ನಾವು ಎಕ್ಸೇಲ್ ಮಾಡೋ ಏರಲ್ಲಿ ಬಂದು ಗಾಳಿನಲ್ಲಿ ಬಂದು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ ಅಂತ ಈ ಎಕ್ಸ್ಪೆರಿಮೆಂಟ್ ಪ್ರೂವ್ ಮಾಡ್ತಾ ಇದೆ. ಸೊ ಅದಕ್ಕೆ ಇವಾಗ ಏನಂದರೆ, ಆ್ಯಕ್ಚುಲಿ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಬಂದು ಲೈಮ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತಲ್ಲ, ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂದರೆ ಕ್ಯಾಲ್ಶಿಯಂ ಕಾರ್ಬನೇಟ್ ಫಾರ್ಮ್ ಆಗುತ್ತೆ. ಕ್ಯಾಲ್ಶಿಯಂ ಕಾರ್ಬನೇಟ್ ಫಾರ್ಮ್ ಆಗೋದಕ್ಕೇ ಲೈಮ್ ವಾಟರ್ ಬಂದು
ಪ್ರೆಸಿಪಿಟೇಟ್ ವೈಟ್ ಪ್ರೆಸಿಪಿಟೇಟ್ ಆಗಿ ಕನ್ವರ್ಟ್ ಆಗುತ್ತೆ. ವೆರಾಸ್ ಇಲ್ಲಿ ಸಿರಿಂಜಲ್ಲಿ ಆಗಲಿಲ್ಲ. ಯಾಕಂದರೆ ಲೈಮ್ ವಾಟರ್ ಜೊತೆ ಅದು ಕನ್ವರ್ಟ್ ಆಗಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇರಬೇಕಲ್ಲ. ಬಟ್ ಎನ್ವಿರಾನ್ಮೆಂಟಲ್ಲಿ ಅಷ್ಟೊಂದು ಕಾರ್ಬನ್ ಡೈಆಕ್ಸೈಡ್ ಇಲ್ಲ. ಬಟ್ ನಾವು ಎಕ್ಸೇಲ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಬಂದು ಜಾಸ್ತಿ ಇದೆ. ಸೊ ಅದಕ್ಕೆ ಬಂದು ಅದು ವೈಟ್ ಪ್ರೆಸಿಪಿಟೇಟ್ ಆಗಿ ಕನ್ವರ್ಟ್ ಆಯಿತು. ಓಕೆ, ಇವಾಗ ನಾವು ಜಸ್ಟ್ ಇಂಟ್ರೊಡಕ್ಷನ್ ನೋಡಿದ್ವಿ, ಅಂದರೆ ರೆಸ್ಪಿರೇಷನ್ ಅಂದರೆ ಏನು ಅಂತ ನೋಡಿದ್ವಿ. ಆಮೇಲೆ ಆ್ಯಕ್ಚುಲಿ ಅಂದರೆ ಅದರಿಂದ ಹೆಂಗೆ ಎನರ್ಜಿ ಡಿರೈವ್ ಮಾಡ್ತಾ ಇದ್ದೀವಿ ಅಂತ ನೋಡಿದ್ವಿ. ಆಮೇಲೆ ಜಸ್ಟ್ ಒಂದು ಪುಟ್ಟ ಎಕ್ಸ್ಪೆರಿಮೆಂಟನ್ನು ನೋಡಿದ್ವಿ ಟು ಪ್ರೂವ್ ದಟ್ ನಾವು ಎಕ್ಸೇಲ್ ಮಾಡ್ತೀವಲ್ಲ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ನೋಡಿದ್ವಿ ಅಲ್ವಾ. ಸೊ ಇವಾಗ ನಿಮ್ಮೆಲ್ಲರಿಗೂ ಎಷ್ಟು ಅರ್ಥ ಆಗಿದೆ ಅಂತ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಒಂದು ಪುಟ್ಟ ಕ್ವಿಜ್, ಒಂದೆರಡು ಕ್ವೆಶನ್ ಕೇಳ್ತೀನಿ ಅಷ್ಟೇ. ಇದು ರೆಕಾರ್ಡೆಡ್ ಸೆಷನ್ ಅಲ್ವಾ. ಸೊ ನೀವು ಇವಾಗ ಏನು ಮಾಡಬೇಕು ಅಂದರೆ ವಿಡಿಯೋನ ಪಾಸ್ ಮಾಡಿ ಮತ್ತು ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಕ್ವಿಜ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋನ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ನ ಪಕ್ಕದಲ್ಲಿ ಅದನ್ನು ಕ್ಲಿಕ್ ಮಾಡಿ. ಸೊ ದಟ್ ನಿಮಗೆ ನೋಟಿಫೈ ಬರ್ತಾ ಇರುತ್ತೆ. ಇಮಿಡಿಯೇಟ್ ಅಪ್ಡೇಟ್ ಆಗ್ತಾ ನಿಮಗೂ ನೋಟಿಫೈ ಬರ್ತಾ ಇರುತ್ತೆ. ಓಕೆ, ಇವಾಗ ಕ್ವೆಶನ್ ಏನಪ್ಪ ಅಂದರೆ, ಇವಾಗ ವೆನ್ ಏರ್ ಇಸ್ ಬ್ಲೋನ್ ಫ್ರಮ್ ದ ಮೌತ್ ಇನ್ ಟು ದ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ಡ್ಯಾಶ್ ಇಟ್ ವಿಲ್ ಟರ್ನ್ ಮಿಲ್ಕಿ. ಈಗ ತಾನೇ ನಾನು ಎಕ್ಸ್ಪೆರಿಮೆಂಟಲ್ಲಿ ಹೇಳಿದೆ. ಇವಾಗ ನಾವು ಇದರಲ್ಲಿ ಅದು ಮಿಲ್ಕಿ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಇವಾಗ ನಾವು ಬ್ಲೋ ಮಾಡಿದಾಗ ಆ ಟೆಸ್ಟ್ ಟ್ಯೂಬ್ನಲ್ಲಿ ಏನಿತ್ತು, ವಾಟ್ ವಾಸ್ ದ ಕಂಟೆಂಟ್ ದಟ್ ವಾಸ್ ಪ್ರೆಸೆಂಟ್ ಇನ್ ಇಟ್? ಆಪ್ಷನ್ ಎನಾ, ಆಪ್ಷನ್ ಬಿನಾ, ಆಪ್ಷನ್ ಸಿನಾ, ಇಲ್ಲ ಆಪ್ಷನ್ ಡಿನಾ? ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ. ಆಪ್ಷನ್ ಎ ಬಂದು ಲೈಮ್ ವಾಟರ್. ಹೇಳ್ದಲ್ಲ, ಲೈಮ್ ವಾಟರ್ ಬಂದು ಏನು? ಅದು ಬಂದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಮಿಕ್ಸ್ ಆದಾಗ ಏನು ಫಾರ್ಮ್ ಆಗುತ್ತೆ? ಕ್ಯಾಲ್ಶಿಯಂ ಕಾರ್ಬನೇಟ್ ಫಾರ್ಮ್ ಆಗುತ್ತೆ. ಅದಕ್ಕೋಸ್ಕರ ಅದು ಮಿಲ್ಕಿ ಒಂಥರ ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತಾಯಿತ್ತು. ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ, ಇವಾಗ ಶುಗರ್ ಬಂದು ಹೇಳ್ತಾ ಇದ್ವಲ್ಲ ಬ್ರೇಕ್ ಡೌನ್ ಆಗ್ತಾ ಇದೆ ಅಂತ. ಡ್ಯೂರಿಂಗ್ ಸೆಲ್ಯುಲರ್ ರೆಸ್ಪಿರೇಷನ್ ಏನಾಗ್ತದೆ? ಶುಗರ್ ಬಂದು ಇಟ್ ಈಸ್ ಗೆಟಿಂಗ್ ಬ್ರೋಕನ್ ಡೌನ್ ಅಲ್ವಾ? ಏನಕ್ಕೆ? ಟು ಗಿವ್ ಅಸ್ ಎನರ್ಜಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರಿಕ್ವೈರ್ಡ್ ಫಾರ್ ದ ಬ್ರೇಕ್ ಡೌನ್ ಆಫ್ ಶುಗರ್? ಇವಾಗ ಸೆಲ್ಯುಲರ್ ರೆಸ್ಪಿರೇಷನಲ್ಲಿ ಇವಾಗ ಶುಗರ್ ಬ್ರೇಕ್ ಡೌನ್ ಆಗಬೇಕಂದ್ರೆ ಅದಕ್ಕೆ ಏನು ಬೇಕು? ವಾಟ್ ಈಸ್ ನೆಸೆಸರಿ ಫಾರ್ ದಟ್? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಆಕ್ಸಿಜನ್, ಆಪ್ಷನ್ ಸಿ ವಾಟರ್, ಆಪ್ಷನ್ ಡಿ ಬಂದು ಸನ್ಲೈಟ್. ಸೊ ಯಾವ್ದು ಆನ್ಸರ್? ಕರೆಕ್ಟ್ ಆನ್ಸರ್ ಬಂದು ಬಿ, ಆಕ್ಸಿಜನ್ ಇರಬೇಕು. ಹೇಳ್ದೆ ಅಲ್ಲ, ಗ್ಲೂಕೋಸ್ ಬಂದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಇಟ್ ಈಸ್ ಬ್ರೋಕನ್ ಡೌನ್. ಆಮೇಲೆ ಅದರಿಂದ ವಿ ಡಿರೈವ್ ಎನರ್ಜಿ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಅದೇನಾಗುತ್ತೆ? ಇಟ್ ಈಸ್ ರಿಲೀಸ್ಡ್ ಇನ್ ಟು ದ ಇಟ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಇಟ್ ಇಸ್ ಎಕ್ಸೇಲ್ಡ್ ಔಟ್ ಇನ್ ಟು ದ ಎನ್ವಿರಾನ್ಮೆಂಟ್ ಅಲ್ವಾ. ಸೊ ನಾವು ಅದು ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ರಿಲೀಸ್ ಮಾಡ್ತೀವಿ ಆ್ಯಂಡ್ ನಮಗೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿರುತ್ತಲ್ಲ ಅದರಿಂದ ಎನರ್ಜಿನ ಡಿರೈವ್ ಮಾಡ್ತಾ ಇದ್ದೀವಿ. ಓಕೆ, ಇವಾಗ ಬಂದು ನಾವು ಏರೋಬಿಕ್ ಆ್ಯಂಡ್ ಆ್ಯನಾರೋಬಿಕ್ ರೆಸ್ಪಿರೇಷನ್ನ ನೋಡೋಣ. ಇವಾಗ ಸೊ ಫಸ್ಟ್ ವಾಟ್ ಈಸ್ ರೆಸ್ಪಿರೇಷನ್ ಅಂದರೆ? ರೆಸ್ಪಿರೇಷನ್ ಅಂದರೆ ಇವಾಗ ಇಟ್ ಇಸ್ ದ ಪ್ರಾಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಟು ರಿಲೀಸ್ ಎನರ್ಜಿ ಅಲ್ವಾ. ಇವಾಗ ರೆಸ್ಪಿರೇಷನಲ್ಲಿ ಎರಡು ಥರ ಇದೆ. ಒಂದು ಬಂದು ಏರೋಬಿಕ್ ರೆಸ್ಪಿರೇಷನ್, ಇನ್ನೊಂದು ಬಂದು ಆ್ಯನಾರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗುತ್ತೆ ಅಂದರೆ ರಿಯಾಕ್ಷನ್ ಅದು ನಡಿಬೇಕಂದ್ರೆ ಆಕ್ಸಿಜನ್ ಇರಬೇಕು. ವೆರಸ್ ಆ್ಯನಾರೋಬಿಕ್ಕಲ್ಲಿ ಆಕ್ಸಿಜನ್ ಬೇಡ, ಸರಿನಾ? ಮತ್ತು ಇಲ್ಲಿ ಏರೋಬಿಕ್ ರೆಸ್ಪಿರೇಷನಲ್ಲಿ ಎನರ್ಜಿ ರಿಲೀಸ್ ಆಗುತ್ತಲ್ಲ ಇನ್ ದ ಫಾರ್ಮ್ ಆಫ್ ATP. ಸೊ ಎಷ್ಟು ATP ರಿಲೀಸ್ ಆಗುತ್ತೆ ಅಂದರೆ ಇಲ್ಲಿ ಬಂದು 36 ATP ರಿಲೀಸ್ ಆಗುತ್ತೆ. ವೆರಾಸ್ ಆ್ಯನಾರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗುತ್ತೆ ಅಂದರೆ ಜಸ್ಟ್ 2 ATPs ರಿಲೀಸ್ ಆಗುತ್ತೆ. ಸೊ ನೋಡಿದ್ರೆ ಆಕ್ಸಿಜನ್ ಎಷ್ಟು ಇಂಪಾರ್ಟೆನ್ಸ್ ಅಂತ. ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇರಬೇಕಾದ್ರೆ ಬ್ರೇಕ್ ಡೌನ್ ಆಯ್ತು ಅಂದರೆ 36 ATP ರಿಲೀಸ್ ಆಗ್ತದೆ. ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ 2 ATP ಅಷ್ಟೇ ರಿಲೀಸ್ ಆಗ್ತದೆ, ಸರಿನಾ? ಇವಾಗ ಬಂದು ನಾವು ಏರೋಬಿಕ್ ಆ್ಯಂಡ್ ಆ್ಯನಾರೋಬಿಕ್ ಎರಡನ್ನು ನೋಡೋಣ. ಇವಾಗ ಈ ಎರಡು ರಿಯಾಕ್ಷನ್ ಲೈಕ್ ಬೋತ್ ಏರೋಬಿಕ್ ಆ್ಯಂಡ್ ಆ್ಯನಾರೋಬಿಕಲ್ಲಿ ಏನಾಗ್ತದೆ ಅಂದರೆ ಫಸ್ಟ್ ಸ್ಟೆಪ್ ಬಂದು ಗ್ಲೈಕೋಲೈಸಿಸ್ನಲ್ಲಿ ಏನಾಗ್ತಾ ಇದೆ ಅಂದರೆ ಗ್ಲೂಕೋಸ್ ಮಾಲಿಕ್ಯೂಲ್ ಇದೆಯಲ್ಲ, ಗ್ಲೂಕೋಸ್ ಮಾಲಿಕ್ಯೂಲ್ ಬಂದು ಅದು 6 ಕಾರ್ಬನ್ ಕಾಂಪೌಂಡ್ ಅಲ್ವಾ. ಅದೇನಾಗ್ತಾ ಇದೆ 3 ಕಾರ್ಬನ್ ಕಾಂಪೌಂಡಾಗಿ ಕನ್ವರ್ಟ್ ಆಗ್ತದೆ. ಅಂದರೆ ಗ್ಲೂಕೋಸ್ ಬಂದು ಫಸ್ಟು ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತದೆ. ಎಲ್ಲಿ ಕನ್ವರ್ಟ್ ಆಗ್ತಾ ಇದೆ? ಸೆಲ್ನಲ್ಲಿ ಸೈಟೋಪ್ಲಾಸಮ್ನಲ್ಲಿ ಕನ್ವರ್ಟ್ ಆಗ್ತಾ ಇದೆ, ಸರಿನಾ? ಸೊ ಗ್ಲೂಕೋಸ್ ಬಂದು ಪೈರುವೇಟ್ ಆಗಿ ಎಲ್ಲಿ ಕನ್ವರ್ಟ್ ಆಗ್ತದೆ? ಸೈಟೋಪ್ಲಾಸಮ್ನಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಮತ್ತು ಈ ಸ್ಟೆಪ್ ಬಂದು ಬೋತ್ ಆ್ಯನಾರೋಬಿಕ್ ಮತ್ತು ಏರೋಬಿಕ್ ಎರಡು ರಿಯಾಕ್ಷನಲ್ಲೂ ಫಸ್ಟ್ ಸ್ಟೆಪ್ ಬಂದು ಇದು ಕಾಮನ್, ಸರಿನಾ? ನೆಕ್ಸ್ಟ್, ಸೊ ದಿಸ್ ಇಸ್ ಅ ಕಾಮನ್ ಸ್ಟೆಪ್. ಗ್ಲೂಕೋಸ್ ಬಂದು ಪೈರುವೇಟ್ ಮತ್ತು ಎನರ್ಜಿ ರಿಲೀಸ್ ಆಗ್ತದೆ, ಇದು ಸೈಟೋಪ್ಲಾಸಮ್ನಲ್ಲಿ ನಡೆಯುತ್ತೆ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಇವಾಗ ಪೈರುವೇಟ್ ರಿಲೀಸ್ ಆಗಿರುತ್ತಲ್ಲ ಅದು ಬಂದು ಇವಾಗ ನಮ್ಮ ಹ್ಯೂಮನ್ ಬೀಯಿಂಗ್ಸಲ್ಲಿ ಮೇಜರ್ಲಿ ಏರೋಬಿಕ್ ರೆಸ್ಪಿರೇಷನ್ನೇ ನಡೆಯೋದು. ಬಟ್ ಒಂದೊಂದ್ಸಲಿ ಏನಾಗುತ್ತೆ ಅಂದರೆ ಕೆಲವೊಂದು ಕಂಡೀಷನಲ್ಲಿ ಆ್ಯನಾರೋಬಿಕ್ ರೆಸ್ಪಿರೇಷನ್ ಕೂಡ ನಡೆಯುತ್ತೆ. ನಾನು ಅದು ಮುಂದಿನ ಸ್ಲೈಡ್ಸ್ನಲ್ಲಿ ಹೇಳ್ತೀನಿ.
ಮತ್ತು ಈವನ್ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ನಲ್ಲೂ ಕೂಡ ಆ್ಯನಾರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಆ ಆ್ಯನಾರೋಬಿಕ್ ರೆಸ್ಪಿರೇಷನ್ ಮೈಕ್ರೋ ಆರ್ಗ್ಯಾನಿಸಮ್ನಲ್ಲಿ ನಡೆಯುತ್ತಲ್ಲ, ಅದನ್ನು ಬಂದು ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತ ಕರೀತಾರೆ. ಸರಿನಾ? ಫಸ್ಟ್ ಬಂದು ನಾವು ನಮ್ಮ ದೇಹದಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಹೆಂಗೆ ನಡೀತಾ ಇದೆ ಅಂತ ನೋಡೋಣ. ಸೊ ಫಸ್ಟ್ ಇವಾಗ ಏನಾಯಿತು, ಸೈಟೋಪ್ಲಾಸಮ್ನಲ್ಲಿ ಬಂದು ಗ್ಲೂಕೋಸ್ ಬಂದು ಪೈರುವೇಟ್ ಆಗಿ ಕನ್ವರ್ಟ್ ಆಗಿದೆ ಅಲ್ವಾ. ಸೊ ಈ ಪೈರುವೇಟ್ ಏನು ಮಾಡುತ್ತೆ ಅಂದರೆ ಸೈಟೋಪ್ಲಾಸಮಿಂದ ಮೈಟೋಕಾಂಡ್ರಿಯಾಗೆ ಎಂಟರ್ ಆಗ್ತಾ ಇದೆ. ಮೈಟೋಕಾಂಡ್ರಿಯಾಗೆ ಎಂಟರ್ ಆಗಿಬಿಟ್ಟು ಏನು ಮಾಡ್ತಾ ಇದೆ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಪೈರುವೇಟ್ ಬಂದು ಡಿಸ್ಇಂಟಿಗ್ರೇಟ್ ಆಗ್ತಾ ಇದೆ. ಆಮೇಲೆ ಡಿಸ್ಇಂಟಿಗ್ರೇಟ್ ಆಗಿ ಏನು ರಿಲೀಸ್ ಮಾಡ್ತದೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್, ಅದ್ರ ಜೊತೆ ATP ಎನರ್ಜಿ ಕೂಡ ರಿಲೀಸ್ ಆಗ್ತದೆ. ಸೊ ನಾನು ಆಗಲೇ ಹೇಳಿದೆ ಏರೋಬಿಕ್ ರೆಸ್ಪಿರೇಷನಲ್ಲಿ ಎಷ್ಟು ATP ರಿಲೀಸ್ ಆಗ್ತದೆ, ನಾನು ಆಗಲೇ ಮೆನ್ಷನ್ ಮಾಡಿದೆ. ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದು ಬಂದು ಏರೋಬಿಕ್ ರೆಸ್ಪಿರೇಷನ್. ಸರಿನಾ? ಕೆಲವೊಂದ್ಸಲಿ ನಮ್ಮ ದೇಹದಲ್ಲೂ ಕೂಡ ನಮ್ಮ ಬಾಡಿನಲ್ಲೂ ಕೂಡ ಆ್ಯನಾರೋಬಿಕ್ ರೆಸ್ಪಿರೇಷನ್ ಕೂಡ ನಡೆಯುತ್ತೆ. ಯಾವಾಗ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮನುಷ್ಯ ಬಂದು ಲೈಕ್ ತುಂಬ ವರ್ಕೌಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋ. ಸೊ ದೆರ್ ಈಸ್ ಕಂಟಿನ್ಯೂಸ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಫ್ ಮಸಲ್ ಅಲ್ವಾ. ಸೊ ವರ್ಕೌಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಮ್ಮದು ಮಸಲ್ ಬಂದು ಕಾಂಟ್ರಾಕ್ಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ. ಆ್ಯಂಡ್ ಈವನ್ ಓಡಬೇಕಾದ್ರೆ ಅಥ್ಲೀಟ್ಸ್ ಎಲ್ಲ ಇವಾಗ ಫಾಸ್ಟಾಗಿ ಓಡ್ತಾ ಇರ್ತಾರೆ, ಅವ್ರ ಮಸಲ್ ಕೂಡ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಅಲ್ವಾ. ಆ ಟೈಮಲ್ಲಿ ನೀವು ನೋಟಿಸ್ ಮಾಡಿದರೆ ಓಡ್ಬೇಕಾದ್ರೆ ನಾವು ಜಾಸ್ತಿ ಉಸಿರು ತೊಗೊತೀವಿ. ಸೊ ಇದಕ್ಕೋಸ್ಕರನೇ, ಯಾಕೆಂದರೆ ನಮ್ಮ ದೇಹದಲ್ಲಿ ಆವಾಗ ಮಸಲ್ಸಲ್ಲಿ ಆ್ಯನಾರೋಬಿಕ್ ರೆಸ್ಪಿರೇಷನ್ ನಡೀತಾ ಇರುತ್ತೆ. ಸರಿನಾ? ಏನಾಗುತ್ತೆ ಅಂದರೆ ಇಲ್ಲಿ ಗ್ಲೂಕೋಸ್ ಬಂದು ನಮ್ಮ ಮಸಲ್ನಲ್ಲಿ ಏನಾಗುತ್ತೆ ಅಂದರೆ ಫಸ್ಟು ಸೈಟೋಪ್ಲಾಸಮಲ್ಲೇ ಕನ್ವರ್ಟ್ ಆಗುತ್ತೆ, ಗ್ಲೂಕೋಸ್ ಬಂದು ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಪೈರುವೇಟ್ ಬಂದು ಆಮೇಲೆ ಎಲ್ಲಿ ಸೈಟೋಪ್ಲಾಸಮ್ನಲ್ಲೇ, ಮೈಟೋಕಾಂಡ್ರಿಯಾಗೆಲ್ಲ ಹೋಗಲ್ಲ, ಆ್ಯನಾರೋಬಿಕ್ ಬಂದು ಸೈಟೋಪ್ಲಾಸಮ್ನಲ್ಲೇ ನಡೆಯುತ್ತೆ. ಸರಿನಾ? ಸೈಟೋಪ್ಲಾಸಮ್ನಲ್ಲೇ ಎಲ್ಲಿ ನಡೀತಾ ಇದೆ, ಇದು ಮಸಲ್ ಸೆಲ್ಸಲ್ಲಿ ನಡೀತಾ ಇದೆ. ಸೊ ಸೈಟೋಪ್ಲಾಸಮ್ನಲ್ಲಿ ಏನಾಗುತ್ತೆ ಅಂದರೆ ಪೈರುವೇಟ್ ಬಂದು ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ತದೆ. ಸರಿನಾ? ಮತ್ತು ಏನಾಗುತ್ತೆ, ಈ ಲ್ಯಾಕ್ಟಿಕ್ ಆ್ಯಸಿಡ್ ಬಂದು ಮತ್ತೆ 2 ಮಾಲಿಕ್ಯೂಲ್ಸ್ ಆಫ್ ATP ಸಿಗ್ತದೆ. ಬಟ್ ಈ ಆ್ಯನಾರೋಬಿಕ್ ರೆಸ್ಪಿರೇಷನಲ್ಲಿ ಆಕ್ಸಿಜನ್ ಅಲ್ಲ ಗ್ಲೂಕೋಸ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಬಟ್ ATP ಬಂದು ಎಷ್ಟು ಸಿಗ್ತದೆ, ಜಸ್ಟ್ 2. ವೆರಸ್ ಏರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗ್ತಾ ಇತ್ತು, ಆಕ್ಸಿಜನ್ ತೊಗೊತಾ ಇದ್ವಿ ಪ್ಲಸ್ ಗ್ಲೂಕೋಸ್ ಕೂಡ ಅಷ್ಟೊಂದೇನು ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ. ಬಟ್ ದೆನ್ ನಮಗೆ 36 ಮಾಲಿಕ್ಯೂಲ್ಸ್ ಆಫ್ ATP ಸಿಗ್ತಾ ಇತ್ತು ಅಲ್ವಾ. ಬಟ್ ಇಲ್ಲಿ ಬಂದು ಜಸ್ಟ್ 2 ATP ಸಿಗ್ತಾ ಇದೆ. ಆಮೇಲೆ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತಲ್ಲ, ಲ್ಯಾಕ್ಟಿಕ್ ಆ್ಯಸಿಡ್ ಬಂದು ಹಂಗೆ ಅಕ್ಯುಮುಲೇಟ್ ಆಗುತ್ತೆ ಎಲ್ಲಿ, ನಮ್ಮ ಮಸಲಲ್ಲಿ. ಸರಿನಾ? ಇದು ಬಂದು ಆ್ಯನಾರೋಬಿಕ್ ರೆಸ್ಪಿರೇಷನ್. ಆ್ಯಂಡ್ ಇದು ಬಂದು ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ವರ್ಕೌಟ್ ಮಾಡ್ಬೇಕಾದ್ರೆ ಇಲ್ಲ ತುಂಬ ಫಾಸ್ಟಾಗಿ ಓಡಬೇಕಾದ್ರೆ, ಅದಕ್ಕೆ ನಾವು ಜಾಸ್ತಿ ಉಸಿರು ಜಾಸ್ತಿ ಉಸಿರು ಆಡೋದು, ಆ ಟೈಮ್ನಾಗ ಹೆವಿ ಬ್ರೀದಿಂಗ್ ಮಾಡೋದು. ಸರಿನಾ? ಇವಾಗ ಬಂದು ಇದು ಈಸ್ಟಲ್ಲಿ ಕೂಡ ಆ್ಯನಾರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಏನಾಗುತ್ತೆ ಅಂದರೆ ಈಸ್ಟಲ್ಲಿ ಸೇಮ್ ಸೈಟೋಪ್ಲಾಸಮ್ನಲ್ಲೇ ನಡೆಯುತ್ತೆ. ಗ್ಲೂಕೋಸ್ ಬಂದು ಪೈರುವೇಟಾಗಿ ಕನ್ವರ್ಟ್ ಆಗಿರುತ್ತೆ. ಆಮೇಲೆ ಪೈರುವೇಟ್ ಬಂದು ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಎನರ್ಜಿನ ರಿಲೀಸ್ ಮಾಡುತ್ತೆ. ಇಲ್ಲೂ ಅಷ್ಟೇ, ಎನರ್ಜಿ ಬಂದು ಎಷ್ಟು ರಿಲೀಸ್ ಆಗ್ತಾ ಇದೆ, ಜಸ್ಟ್ 2 ಮಾಲಿಕ್ಯೂಲ್ ರಿಲೀಸ್ ಆಗ್ತಾ ಇದೆ ಅಷ್ಟೇ. ಸೊ ಇವಾಗ ನಾವು ಏನೇನು ನೋಡಿದ್ವಿ, ಏರೋಬಿಕ್ ರೆಸ್ಪಿರೇಷನ್ ನೋಡಿದ್ವಿ, ಆಮೇಲೆ ಅನಾರೋಬಿಕ್ ರೆಸ್ಪಿರೇಷನ್ ನೋಡಿದ್ವಿ, ಎಲ್ಲಿ ಮಸಲ್ ಸೆಲ್ಸಲ್ಲಿ ನೋಡಿದ್ವಿ. ಆ್ಯಂಡ್ ಆಲ್ಸೋ ಅನಾರೋಬಿಕ್ ರೆಸ್ಪಿರೇಷನ್ ಮೈಕ್ರೋ ಆರ್ಗ್ಯಾನಿಸಮ್ನಲ್ಲಿ ನೋಡಿದ್ವಿ, ಪರ್ಟಿಕ್ಯುಲರ್ಲಿ ಯಾವ್ದ್ರಲ್ಲಿ ನೋಡಿದ್ವಿ, ಈಸ್ಟಲ್ಲಿ ನೋಡಿದ್ವಿ. ಸೊ ಈಸ್ಟಲ್ಲಿ ಇದನ್ನ ಏನಂತ ಕರಿತೀವಿ, ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತ ಕೂಡ ಕರಿತೀವಿ. ವೆರಸ್ ಮಸಲ್ ಸೆಲ್ಸ್ನಲ್ಲಿ ನಾವು ಏನಂತ ಕರಿತೀವಿ, ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ಅಂತ ಕೂಡ ಕರಿತೀವಿ. ಸರಿನಾ? ಸೊ ಇವಾಗ ನಿಮ್ಮೆಲ್ಲರಿಗೂ ಕ್ವೆಶ್ಚನ್ ಏನಂದರೆ, ಇವಾಗ ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಆ ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡ್ತೀವಿ, ಕೋತಿಗಳಿಗೆ ಲೈಕ್ ಅದಕ್ಕೆ ಗ್ಲೂಕೋಸ್ ಕೊಡ್ತೀವಿ. ಸರಿನಾ? ಆ್ಯಂಡ್ ಆಲ್ಸೋ ಲ್ಯಾಕ್ಟೋಬ್ಯಾಸಿಲಸ್, ಅದು ಮೈಕ್ರೋ ಆರ್ಗ್ಯಾನಿಸಮ್ ಅಲ್ವಾ, ಅದಕ್ಕೂ ಗ್ಲೂಕೋಸ್ ಕೊಡ್ತೀವಿ. ವಾಟ್ ವಿಲ್ ಬಿ ದ ಫಸ್ಟ್ ಸ್ಟೆಪ್ ಅಂದರೆ, ಇವಾಗ ಮಂಕಿದು ಅದರದ್ದು ದೇಹದಲ್ಲಿ ಗ್ಲೂಕೋಸ್ ಬಂದು ಹೆಂಗೆ ಬ್ರೇಕ್ ಡೌನ್ ಆಗ್ತದೆ ಎನರ್ಜಿ ಕೊಡೋದಕ್ಕೆ, ಮತ್ತು ಲ್ಯಾಕ್ಟೋಬ್ಯಾಸಿಲಸ್ ಕೂಡ ಹೆಂಗೆ ಎನರ್ಜಿ ರಿಲೀಸ್ ಆಗ್ತದೆ ಅಂತ ಕ್ವೆಶನ್ ಕೇಳ್ತಾ ಇದ್ದಾರೆ ಆಯಿತಾ. ರೆಸ್ಪಿರೇಷನಲ್ಲಿ ಆ ಫಸ್ಟ್ ಸ್ಟೆಪ್, ಸ್ಪೆಷಲಿ ವಾಟ್ ವಿಲ್ ಬಿ ದ ಫಸ್ಟ್ ಸ್ಟೆಪ್ ದಟ್ ವಿಲ್ ಹ್ಯಾಪನ್ ಇನ್ ಬೋತ್ ದ ಕೇಸ್. ಸೊ ಫಸ್ಟ್ ಸ್ಟೆಪ್ ಏನು ನಡೆಯುತ್ತೆ, ಬೇಸಿಕಲಿ ಇನ್ ಶಾರ್ಟ್ ಕರೆಕ್ಟಾಗಿ ಹೇಳಬೇಕಂದ್ರೆ ರೆಸ್ಪಿರೇಷನ್ನಲ್ಲಿ ಇವಾಗ ಇದು ಮಂಕಿ ಬಂದು ಅದು ಬಂದು ಅನಿಮಲ್, ವರಾಸ್ ಲ್ಯಾಕ್ಟೋಬ್ಯಾಸಿಲಸ್ ಬಂದು ಮೈಕ್ರೋ ಆರ್ಗ್ಯಾನಿಸಮ್ ಅಲ್ಲ. ಸೊ ಅನಿಮಲ್ನಲ್ಲಿ ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ನಲ್ಲಿ ಇವಾಗ ರೆಸ್ಪಿರೇಷನ್ ನಡೆದ್ರೆ ಫಸ್ಟ್ ಸ್ಟೆಪ್ ಬಂದು ಏನು ಅಂತ ಕೇಳ್ತಾರೆ. ಆಪ್ಷನ್ ಎ ಬಂದು ಹೇಳ್ತಾ ಇದೆ, ಇನ್ ಬೋತ್ ದ ಕೇಸಸ್ ಫಸ್ಟ್ ಸ್ಟೆಪ್ ವಿಲ್ ಬಿ ಗ್ಲೈಕಾಲಿಸಿಸ್ ಅಂತ. ಆಪ್ಷನ್ ಬಿ ಏನು ಹೇಳ್ತಾ ಇದೆ ಅಂದರೆ, ಹಿಯರ್ ಮಂಕಿನಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದೆ ಅಂದರೆ, ಗ್ಲೂಕೋಸ್ ಮಾಲಿಕ್ಯೂಲ್ ವಿಲ್ ಗೋ ಇನ್ ಟು ಗ್ಲೈಕಾಲಿಸಿಸ್ ಪಾತ್ವೆ ಆ್ಯಂಡ್ ಇನ್ ಲ್ಯಾಕ್ಟೋಬ್ಯಾಸಿಲಸ್ ಗ್ಲೂಕೋಸ್ ಮಾಲಿಕ್ಯೂಲ್ ವಿಲ್ ಅಂಡರ್ಗೋ ಫಾರ್ಮೆಂಟೇಷನ್ ಅಂತ ಹೇಳ್ತದೆ. ಸೊ ಯಾವುದು ಕರೆಕ್ಟ್ ಆನ್ಸರ್ ಬೇಗ ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ ನೋಡೋಣ. ಆಪ್ಷನ್ ಎನಾ ಆಪ್ಷನ್ ಬಿನಾ? ಹಾಂ, ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ.
ಹೇಳ್ದೆ ಅಲ್ಲ, ಲೆಟ್ ಇಟ್ ಬಿ ಏರೋಬಿಕ್ ಆರ್ ಅನರೋಬಿಕ್, ಎರಡರಲ್ಲೂ ಬಂದು ಫಸ್ಟ್ ಸ್ಟೆಪ್ ಬಂದು ಗ್ಲೈಕಾಲಿಸಿಸ್. ಸೊ ಫಸ್ಟ್ ಸ್ಟೆಪ್ ನೀನು ಯಾವುದ್ರಲ್ಲಿ ಕೇಳಿದ್ರು ಫಸ್ಟ್ ಸ್ಟೆಪ್ ಬಂದು ಗ್ಲೈಕಾಲಿಸಿಸ್ ನಡೆಯೋದು, ವೇರ್ ಏನ್ ಗ್ಲೂಕೋಸ್ ಬಂದು ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸರಿನಾ? ಇವಾಗ ಆ್ಯಂಡ್ ಈ ಕಾನ್ಸೆಪ್ಟ್ನಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಏರೋಬಿಕ್ ಆ್ಯಂಡ್ ಅನರೋಬಿಕ್ ರೆಸ್ಪಿರೇಷನ್ ಇದೆಯಲ್ಲ, ಅದು ಬಂದು ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಇದು ಬಂದು ನಿಮಗೆ 5 ಮಾರ್ಕ್ಸ್ಗೆ ಕೇಳ್ಬೋದು ನಿಮ್ಮ ಬೋರ್ಡ್ ಎಕ್ಸಾಮ್ನಲ್ಲಿ. ಸೊ ಈ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ಓದಿ. ಸೊ ಅರ್ಥ ಮಾಡ್ಕೊಂಡು ಓದಿ, ನೀವು ಮರೆಯಲ್ಲ. ಸರಿನಾ? ಸೊ ಆಲ್ವೇಸ್ ಆ್ಯಂಡ್ ಕೀಪ್ ಪ್ರಾಕ್ಟಿಸಿಂಗ್ ಅಗೇನ್ ಆ್ಯಂಡ್ ಅಗೇನ್. ಇವಾಗ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನಲ್ಲೆಲ್ಲ ಏನಾಯಿತು, ತುಂಬ ಎಂಜೈಮ್ಸ್ಗಳ ಹೆಸರಿತ್ತು. ಆಮೇಲೆ ನೀವು ಎಲ್ಲ ಅದು ಫುಡ್ ಬಂದು ಯಾವ ಸ್ಟೆಪ್ಸ್ ಅಂಡರ್ಗೋ ಆಗ್ತದೆ, ಅದು ಹೆಂಗೆ ಡೈಜೆಷನ್ ಆಗ್ತದೆ, ಆಮೇಲೆ ಅದು ಹೆಂಗೆ ಬ್ರೇಕ್ ಡೌನ್ ಆಗ್ತದೆ ಅಂತೆಲ್ಲ ನೋಡಬೇಕಲ್ಲ. ಸೊ ಬಂದು ಒಂದೇ ಸಲ ಓದ್ಬಿಟ್ರೆ 2-3 ಸಲ ಓದುತ್ತಾ ಇರಬೇಕು, ಚೆನ್ನಾಗಿ ರಿವೈಸ್ ಮಾಡ್ತಾ ಇರಬೇಕು. ಸರಿನಾ? ರಿವಿಷನ್ ಇಸ್ ಲೈಕ್ ಮದರ್ ಆಫ್ ಲರ್ನಿಂಗ್. ಸೊ ಚೆನ್ನಾಗಿ ಓದುತ್ತಾ ಇರಬೇಕು. ಅದು ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಇಲ್ಲಿ ಬಂದು ಏರೋಬಿಕ್, ಡಿಫ್ರೆನ್ಸ್ ಬಿಟ್ವೀನ್ ಏರೋಬಿಕ್ ಆ್ಯಂಡ್ ಅನರೋಬಿಕ್ ರೆಸ್ಪಿರೇಷನ್ ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್. ಇದು ಬಂದು 5 ಮಾರ್ಕ್ಸಿಗೆ ಪಕ್ಕ ಕೇಳ್ತಾರೆ. ಸರಿನಾ? ಸೊ ಇದನ್ನು ತಪ್ಪದೆ ಪ್ರಾಕ್ಟೀಸ್ ಮಾಡಿ. ಸೊ ಡಿಫ್ರೆನ್ಸ್ ಏನಪ್ಪ ಅಂತ ನೋಡಿದ್ರೆ, ಫಸ್ಟ್ ಬಂದು ಯೂಶಲಿ ಏರೋಬಿಕ್ ರೆಸ್ಪಿರೇಷನ್ ಬಂದು ಆಲ್ವೇಸ್ ಇನ್ ಲಿವಿಂಗ್ ಇಲ್ಲಿ ಹೈಯರ್ ಆರ್ಗ್ಯಾನಿಸಮ್ನಲ್ಲಿ ನಡೆಯುತ್ತೆ, ವೆರಸ್ ಅನರೋಬಿಕ್ ಬಂದು ಮೈಕ್ರೋ ಆರ್ಗ್ಯಾನಿಸಮ್ನಲ್ಲಿ ನಡೆಯುತ್ತೆ. ಮತ್ತು ಏರೋಬಿಕ್ಗೆ ಏನು ಬೇಕು? ಆಕ್ಸಿಜನ್ ಬೇಕು. ವೆರಸ್ ಅನರೋಬಿಕಲ್ಲಿ ಆಕ್ಸಿಜನ್ ಬೇಕಾ? ಬೇಡ. ಮತ್ತು ಏರೋಬಿಕ್ನಲ್ಲಿ ಬೈ ಪ್ರಾಡಕ್ಟ್ ಏನು ಸಿಗುತ್ತೆ ನಿಮಗೆ? ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ, ವಾಟರ್ ಸಿಗುತ್ತೆ. ವೆರಸ್ ಅನರೋಬಿಕಲ್ಲಿ ಏನು ಸಿಗುತ್ತೆ? ಲ್ಯಾಕ್ಟಿಕ್ ಆ್ಯಸಿಡ್, ಇಲ್ಲ ಅಂದರೆ ಎಥೆನಾಲ್, ಈವನ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಅದು ಬಂದು ಬೈ ಪ್ರಾಡಕ್ಟಾಗಿ ಸಿಗುತ್ತೆ. ಮತ್ತು ಎಷ್ಟು ಮಾಲಿಕ್ಯೂಲ್ ಆಫ್ ATP ಸಿಗುತ್ತೆ ನಿಮಗೆ ಏರೋಬಿಕ್ ರೆಸ್ಪಿರೇಷನಲ್ಲಿ? ATP ಎಷ್ಟು ಮಾಲಿಕ್ಯೂಲ್? 36. ವೆರಸ್ ಅನರೋಬಿಕಲ್ಲಿ ಎಷ್ಟು ಸಿಗ್ತದೆ? ಜಸ್ಟ್ 2 ಮಾತ್ರ ಸಿಗ್ತದೆ. ಮತ್ತು ಏರೋಬಿಕ್ ರೆಸ್ಪಿರೇಷನ್ ಎಲ್ಲಿ ನಡೀತಾ ಇದೆ? ವಾಟ್ ಇಸ್ ದ ಲೊಕೇಶನ್? ಎಲ್ಲಿ ನಡೀತಾ ಇದೆ ಅಂದರೆ ಅದು ಬಂದು ಮೈಟೋಕಾಂಡ್ರಿಯನಲ್ಲಿ. ವೆರಸ್ ಅನರೋಬಿಕ್ ಬಂದು ಸೈಟೋಪ್ಲಾಸಮ್ನಲ್ಲೇ ನಡೀತದೆ. ನಾನು ಹೇಳ್ದೆ ಅಲ್ಲ ದಟ್ ಇನ್ ಅ ಸೆಲ್ ಫಸ್ಟ್ ಸ್ಟೆಪ್ ಬಂದು ಗ್ಲೈಕಾಲಿಸಿಸ್ ಬಂದು ಸೈಟೋಪ್ಲಾಸಮ್ನಲ್ಲೇ ನಡೆಯೋದು. ವೆರಾಸ್ ಏರೋಬಿಕ್ ರೆಸ್ಪಿರೇಷನ್ ನಡಿಬೇಕಾದ್ರೆ ಏನಾಗುತ್ತೆ? ಪೈರುವೇಟ್ ಬಂದು ಮೈಟೋಕಾಂಡ್ರಿಯಾ ಒಳಗಡೆ ಹೋಗುತ್ತೆ. ಮೈಟೋಕಾಂಡ್ರಿಯಾ ಒಳಗಡೆ ಹೋದ್ಮೇಲೆ ಅಲ್ಲಿ ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇದು ಬಂದು ಪೈರುವೇಟ್ ಬಂದು ಬ್ರೇಕ್ ಡೌನ್ ಆಗ್ತಾ ಇದೆ, ಅದರಿಂದ ಎನರ್ಜಿ ರಿಲೀಸ್ ಆಗ್ತಾ ಇದೆ, ಅದರಿಂದ 36 ATP ಸಿಗುತ್ತೆ. ಸೊ ಏರೋಬಿಕ್ ರೆಸ್ಪಿರೇಷನ್ದು ಲೊಕೇಶನ್ ಯಾವುದಪ್ಪ ಅಂದರೆ ಇಟ್ ಇಸ್ ಮೈಟೋಕಾಂಡ್ರಿಯಾ. ವೆರಾಸ್ ಅನರೋಬಿಕ್ ರೆಸ್ಪಿರೇಷನ್ದು ಲೊಕೇಶನ್ ಯಾವುದಪ್ಪ ಅಂದರೆ ಇಟ್ ಇಸ್ ಸೈಟೋಪ್ಲಾಸಮ್. ಸರಿನಾ? ಸೊ ಇವಾಗ ನಾನು ಹೇಳ್ತಾ ಇಲ್ಲ, ಅದು ಡಿಫ್ರೆನ್ಸ್. ಸೊ ಇನ್ ಕೇಸ್ ನಿಮಗೆ ಈ ಥರ ಕ್ವೆಶನ್ ಕೇಳ್ಬೋದು, ಜಸ್ಟ್ ವಾಟ್ ಆರ್ ದ 2 ಟೈಪ್ಸ್ ಆಫ್ ರೆಸ್ಪಿರೇಷನ್ ಅಂತಂದರೆ ಪ್ರಾಪರ್ ಪಾಯಿಂಟ್ಸ್ ಯಾವ್ದು ಹಾಕ್ಬೇಕಂದ್ರೆ ಇದಿಷ್ಟು. ಇದು ಬಂದು ನೀವು ನೋಟ್ ಡೌನ್ ಮಾಡ್ಬೋದು, ಇಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿರಿ. ಈ ಆನ್ಸರ್ ಬರೀಬೇಕು. ಇನ್ ಕೇಸ್ ವಾಟ್ ಇಸ್ ಏರೋಬಿಕ್ ರೆಸ್ಪಿರೇಷನ್, ವಾಟ್ ಇಸ್ ಅನರೋಬಿಕ್ ರೆಸ್ಪಿರೇಷನ್ ಅಂತ ಕೇಳಿದಾಗ ಇನ್ ಕೇಸ್ ಡಿಫ್ರೆನ್ಸ್ ಕೇಳಿದ್ರೆ ಯು ಡೂ ಮೆನ್ಷನ್ ದೀಸ್ ಪಾಯಿಂಟ್ಸ್, ಮಾರ್ಕ್ಸ್ ಬರುತ್ತೆ. ಇದಕ್ಕೂ ಅಷ್ಟೇ, ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ. ಸರಿನಾ? ಇವಾಗ ಸಿ ದ ಅಕ್ಯುಮುಲೇಷನ್ ಆಫ್ ಡ್ಯಾಶ್ ಇನ್ ದ ಮಸಲ್ ಕಾಸಸ್ ಮಸಲ್ ಕ್ರಾಂಪ್ಸ್. ನಾನು ಈಗ ತಾನೇ ಒಂದು ಎಕ್ಸಾಂಪಲ್ ಹೇಳಿದೆ, ನಮ್ಮ ಮಸಲ್ಸಲ್ಲೂ ಬಂದು ಅನರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ ಅಂತ ಹೇಳಿದೆ. ಅನರೋಬಿಕ್ ರೆಸ್ಪಿರೇಷನ್ ನಡೆದಾಗ ನಮ್ಮ ಮಸಲಲ್ಲಿ ಯಾವುದು ಬೈ ಪ್ರಾಡಕ್ಟಾಗಿ ರಿಲೀಸ್ ಆಗಿತ್ತು? ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಆ್ಯಂಡ್ ಯಾರ್ಯಾರು ಟೈಪ್ ಮಾಡ್ತೀರೋ ನಾನು ನೋಡ್ತೀನಿ, ಆಮೇಲೆ ನಂಗೆ ಕಮೆಂಟ್ ಸೆಕ್ಷನ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಾನು ಬಂದು ಚೆಕ್ ಮಾಡ್ತೀನಿ. ಆ್ಯಂಡ್ ಯಾವ ಸ್ಟೂಡೆಂಟ್ಸ್ ಬಂದು ಲೈಕ್ ಕರೆಕ್ಟಾಗಿ ಟಾಪ್ 5ನಲ್ಲಿ ಇರ್ತಾರೋ ಅವ್ರಿಗೆ ಒಂದ್ಸಲಿ ನಾನು ನಿಜ ಸರ್ಪ್ರೈಸ್ ಕೊಡ್ತೀನಿ. ತಮಾಷೆಗೆ ಹೇಳ್ತಲ್ಲ, ಸೀರಿಯಸ್ಲಿ ಯು ವಿಲ್ ಗೆಟ್ ಅ ಸರ್ಪ್ರೈಸ್. ಓಕೆ, ಆನ್ಸರ್ ಬಂದು ಲ್ಯಾಕ್ಟಿಕ್ ಆ್ಯಸಿಡ್. ಸರಿನಾ? ಸೊ ಇವಾಗ ಪುಟ್ಟ ಕ್ವಿಜ್ ಏನಪ್ಪ ಅಂದರೆ, ಫಸ್ಟ್ ಕ್ವೆಶ್ಚನ್ ಏನು ಹೇಳ್ತಾ ಇದೆ ಅಂದರೆ, ಸಮ್ಟೈಮ್ಸ್ ವಿ ಗೆಟ್ ಮಸಲ್ ಕ್ರಾಂಪ್ಸ್ ಆಫ್ಟರ್ ಡೂಯಿಂಗ್ ವಿಗರಸ್ ಫಿಸಿಕಲ್ ಆಕ್ಟಿವಿಟಿ ಅಲ್ವಾ? ವಿಚ್ ಆಫ್ ದ ಫಾಲೋಯಿಂಗ್ ಕಾಸಸ್ ದ ಮಸಲ್ ಕ್ರಾಂಪ್? ಸೇಮ್ ಕ್ವೆಶ್ಚನ್ ಈಗ ತಾನೇ ಕೇಳಿದೆ ಅಲ್ಲ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕಾಸಸ್ ಮಸಲ್ ಕ್ರಾಂಪ್? ಬೇಗ ಆನ್ಸರ್ ಮಾಡಿ. ಆಪ್ಷನ್ ಬಿ ಲ್ಯಾಕ್ಟಿಕ್ ಆ್ಯಸಿಡ್ ಅಲ್ವಾ? ಆಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ಈಕ್ವೇಷನ್ ಡಿಪಿಕ್ಟ್ಸ್ ದ ಏರೋಬಿಕ್ ರೆಸ್ಪಿರೇಷನ್? ಸಿ. ಈ ಥರ ಕ್ವೆಶನ್ ಕೇಳಿದಾಗ ನೀವು ಸ್ಟಾರ್ಟಿಂಗ್ ಬಂದು ಗ್ಲೂಕೋಸ್ ಮತ್ತು ಆಕ್ಸಿಜನ್ ಅದು ನೋಡಿದ ತಕ್ಷಣವೇ ಈ ಕಡೆ ಎನರ್ಜಿ, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಎನರ್ಜಿ, ಕಾರ್ಬನ್ ಡೈಆಕ್ಸೈಡ್ ಈಕ್ವೇಷನ್ ಆ ಕಡೆ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್ ಬಂದಿದ ತಕ್ಷಣ ಆನ್ಸರ್ ಬಂದು ಆಪ್ಷನ್ ಡಿನೇ ಅಂತ ನಿಮಗೆ ಗೊತ್ತಾಗಬೇಕು. ಅಷ್ಟು ಕಾನ್ಫಿಡೆಂಟ್ ಆಗಿರಬೇಕು. ಸರಿನಾ? ಇವಾಗ ಬಂದು ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಒಂದು 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ 4 ಸ್ಟೇಟ್ಮೆಂಟ್ನಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಇವಾಗ ಇನ್ನೊಂದು ಏನು ಗೊತ್ತಾ, ಈ ಥರ ಕ್ವೆಶನ್ಸ್ ಕೇಳೋದ್ರಿಂದ ಏನು ಇಂಪಾರ್ಟೆನ್ಸ್ ಅಂದರೆ, ನೀವು ಇವಾಗ ಮುಂದೆ ಎಂಟ್ರೆನ್ಸ್ ಎಕ್ಸಾಮ್ ತೊಗೊಬೋದು. ಆ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಈ ಥರನೇ ನೀವು ಕಾನ್ಸೆಪ್ಟ್ನ ಸಖತ್ತು ತರವಾಗಿ ಪ್ರಾಕ್ಟೀಸ್ ಮಾಡಬೇಕು. ಸರಿನಾ? ಸೊ ಆವಾಗ ಬಂದು ಅವ್ರು ಏನಾದರೂ ಇವಾಗ ಬೇಕಂತ ಕನ್ಫ್ಯೂಸ್ ಮಾಡೋದಕ್ಕೆ ಈ ಥರ ಕ್ವೆಶನ್ಸ್ಗಳು ಕೇಳ್ತಾರೆ.
ಕೆಲವೊಂದು ಎಲ್ಲೋ ಒಂದು ಮೈನ್ಯೂಟ್ ಚೇಂಜಸ್ ಇರುತ್ತೆ. ಸೊ ನಿಮಗೆ ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಆ ಥರ ಕೇಳ್ತಾರೆ. ಇದು ಬಂದು ಸ್ವಲ್ಪ ಈಸಿ ಲೆವೆಲಲ್ಲಿದೆ. ಇನ್ನು ಡಿಫಿಕಲ್ಟ್ ಲೆವೆಲ್ ಬಂದು ನಾನು ನೆಕ್ಸ್ಟ್ ಸೆಷನಲ್ಲಿ ತೊಗೊಂಬರ್ತೀನಿ ಕ್ವೆಶನ್ಸ್ನ, ಸರಿನಾ? ಸೊ ನೀವು ಬಂದು ಇವಾಗ ಎಂಟ್ರೆನ್ಸ್ ಎಕ್ಸಾಮ್ಸ್ಗೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಈ ಥರ ಕ್ವೆಶನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದು ಬಂದು ಏನಂದರೆ, ನೀವು ಅನ್ಕೊಬೋದು MCQ ಅಂದರೆ ಈಸಿ, ಇಂಕಿ ಪಿಂಕಿ ಪೊಂಕಿ ಮಾಡ್ಬೋದು ಅಂತ. ಬಟ್ ಅದೆಲ್ಲ ನಡೆಯಲ್ಲ. ನೀವು ಕಾನ್ಸೆಪ್ಟ್ನ ಬಂದು ತರೋವಾಗಿ ಅರ್ಥ ಮಾಡ್ಕೊಬೇಕು. ಆಮೇಲೆ ಸೊ ಆವಾಗಲೇ ಬಂದು ನೀವು ಈ ಥರ ಕ್ವೆಶನ್ಸ್ನ ಸಾಲ್ವ್ ಮಾಡೋಕ್ಕೆ ಸಾಧ್ಯ, ಸರಿನಾ? ಸೊ ಈ ಥರ ಕ್ವೆಶನ್ಸ್ ಎಲ್ಲ ಬರುತ್ತೆ ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ. ಸೊ ಈ ಕ್ವೆಶನಲ್ಲಿ ಏನು ಕೇಳ್ತಾ ಇದೆ ಅಂದರೆ, ಯಾವ್ದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದೆ. ಸೊ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ, ಆ್ಯಂಡ್ ಹೆಂಗೆ ಓದಬೇಕು ಅಂದರೆ, ನೀವು ಸುಮ್ಮನೆ ಮೇಲೆ ಒಂದೊಂದು ಸೆಂಟೆನ್ಸ್ ಓದೋದಲ್ಲ, ಜಸ್ಟ್ 1-3 ವರ್ಡ್ಸ್ ಓದ್ಬಿಟ್ಟು ಬಿಟ್ಬಿಡೋದಲ್ಲ. ಕಂಪ್ಲೀಟಾಗಿ ಓದ್ಬಿಟ್ಟು ಅದರಲ್ಲಿ ಇವಾಗ ಹೆಂಗೆ ಅಂದರೆ, ಇವಾಗ ನೋಡಿ, ಪೈರುವೇಟ್ ಎಕ್ಸಾಮ್ನಲ್ಲಿ ಹಿಂಗೆ ನೀವು ಅಂದರೆ ಪೇಪರ್ನಲ್ಲಿ ಮಾರ್ಕ್ ಮಾಡಬೇಡಿ, ಬಟ್ ದೆನ್ ನೀವು ಈ ಥರ ಆ ವರ್ಡ್ನ ಹೈಲೈಟ್ ಮಾಡಬೇಕು, ಸರಿನಾ? ಇವಾಗ ಪೈರುವೇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎಥನಾಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಬೈ ಈಸ್ಟ್ ಅಂತ ಹೇಳ್ತದೆ. ಅಂದರೆ ಈಸ್ಟ್ನಲ್ಲಿ ಆ್ಯನರೋಬಿಕ್ ರೆಸ್ಪಿರೇಷನ್ ನಡೆಯುತ್ತಲ್ಲ, ಸೊ ಅವಾಗ ಪೈರುವೇಟ್ ಬಂದು ಎಥನಾಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ಹೇಳ್ತದೆ. ಸೊ ಈ ಆಪ್ಷನ್ ಬಂದು ಕರೆಕ್ಟಾ ತಪ್ಪಾ? ಬೇಗ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ಸ್ಟೇಟ್ಮೆಂಟ್ ಬಂದು ಕರೆಕ್ಟ್. ನಾನು ಆಗಲೇ ಹೇಳ್ತಾ ಇಲ್ಲ, ಈಸ್ಟ್ನಲ್ಲಿ ಕೂಡ ಆ್ಯನರೋಬಿಕ್ ರೆಸ್ಪಿರೇಷನ್ ನಡೀತಾ ಇದೆ. ಅದರಲ್ಲಿ ಬಂದು ಎಥನಾಲ್ ರಿಲೀಸ್ ಆಗ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ. ಪ್ಲಸ್ ಅದಕ್ಕೆ ಏನಂತ ಇತ್ತು, ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತ ಕೂಡ, ಇಟ್ ಇಸ್ ಕಾಲ್ಡ್ ಆಸ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಕೂಡ ಅಂತ ಹೇಳಿದೆ. ಸೊ ಫಸ್ಟ್ ಆಪ್ಷನ್ ಬಂದು ಕರೆಕ್ಟ್. ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡೋಣ. ಸೆಕೆಂಡ್ ಆಪ್ಷನಲ್ಲಿ ಬಂದು ಫರ್ಮೆಂಟೇಷನ್ ಟೇಕ್ಸ್ ಪ್ಲೇಸ್ ಇನ್ ಏರೋಬಿಕ್ ರೆಸ್ಪಿರೇಷನ್, ಏರೋಬಿಕ್ ಬ್ಯಾಕ್ಟೀರಿಯಾ. ಹೌದಾ? ಫಸ್ಟ್ ಆಫ್ ಆಲ್ ಮೈಕ್ರೋ ಆರ್ಗ್ಯಾನಿಸಮಲ್ಲಿ ಏರೋಬಿಕ್ ರೆಸ್ಪಿರೇಷನ್ ನಡೆಯುತ್ತಾ? ಇವತ್ತಿನ ಎಕ್ಸಾಂಪಲ್ನಲ್ಲಿ ಆ ಥರ ಯಾವ್ದಾದ್ರು ಹೇಳಿದ್ನ ನಾನು? ಇಲ್ಲ ಅಲ್ಲ. ಸೊ ಇದು ರೈಟ್ ಆನ್ಸರ್ ಅಲ್ಲ, ಇಟ್ಸ್ ರಾಂಗ್. ಸೊ ಇದು ಬಂದು ರೂಲ್ಡ್ ಔಟ್. ಆಪ್ಷನ್ 2 ಬಂದು ಇಲ್ಲ. ಸೊ ಥರ್ಡ್ ಆಪ್ಷನ್ ಏನು ಹೇಳ್ತದೆ ಅಂದರೆ, ಫರ್ಮೆಂಟೇಷನ್ ಟೇಕ್ಸ್ ಪ್ಲೇಸ್ ಇನ್ ಮೈಟೋಕಾಂಡ್ರಿಯಾ. ಹೌದಾ? ಮೈಟೋಕಾಂಡ್ರಿಯಾನಲ್ಲಿ ಏನು ನಡೀತದೆ ಅಂತ ಹೇಳಿದೆ ನಾನು? ಕಮೆಂಟ್ ಸೆಕ್ಷನಲ್ಲಿ ಬೇಗ ಟೈಪ್ ಮಾಡಿ. ಮೈಟೋಕಾಂಡ್ರಿಯಾನಲ್ಲಿ ಬಂದು ಏರೋಬಿಕ್ ರೆಸ್ಪಿರೇಷನ್ ನಡೀತದೆ. ಸೊ ಆಪ್ಷನ್ 3 ಕೂಡ ಇಟ್ ಈಸ್ ರಾಂಗ್. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಏನು ಹೇಳ್ತದೆ, ಫರ್ಮೆಂಟೇಷನ್ ಇಸ್ ಅ ಫಾರ್ಮ್ ಆಫ್ ಆ್ಯನರೋಬಿಕ್ ರೆಸ್ಪಿರೇಷನ್. ಇದು ಬಂದು ರೈಟ್ ಆಪ್ಷನ್. ಸೊ ನಮ್ದು ಆನ್ಸರ್ ಏನು? ಆನ್ಸರ್ ಬಂದು ಇಟ್ ಇಸ್ 1 and 4. ಸೊ ಆಪ್ಷನ್ C ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಬಂದು ನಾನು ಸ್ಲೋ ಆಗಿ ಇದು ಮಾಡಿದೆ, ಬಟ್ ಎಕ್ಸಾಮ್ನಲ್ಲಿ ಹೆಂಗೆ ಅಂದರೆ, ನೀವು ಬೇಗ ವಿತಿನ್ 30 seconds ಬಂದು ಯು ಶುಡ್ ಬಿ ಏಬಲ್ ಟು ಮಾರ್ಕ್ ದ ಕರೆಕ್ಟ್ ಆನ್ಸರ್, ಸರಿನಾ? ಅದಕ್ಕೆ ನೀವು ಹೆಂಗೆ ಅಂತ ಮಾಡೋಕ್ಕೆ ಸಾಧ್ಯ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಕಾನ್ಸೆಪ್ಟ್ ಬಂದು ಥರೋ ಆಗಿರಬೇಕು, ಸ್ಪೆಷಲಿ ಬೇಸ್ ಲೆವೆಲ್ನಲ್ಲಿ ತುಂಬ ಥರೋ ಆಗಿರಬೇಕು, ಸರಿ? ಮತ್ತು ಇವಾಗ ಬಂದು ATPನ ಶುರು ಮಾಡೋಣ. ವಾಟ್ ಈಸ್ ATP? ನಾನು ಆಗಲೇ ಏನಂದೆ, ಇದು ರೆಸ್ಪಿರೇಷನ್ನಲ್ಲಿ ಏನಾಗ್ತದೆ, ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗಿ ಎನರ್ಜಿ ರಿಲೀಸ್ ಮಾಡ್ತದೆ ಅಂತ ಹೇಳಿದೆ. ಆ್ಯಂಡ್ ಎನರ್ಜಿ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ATP ಅಂತ ಕೂಡ ಹೇಳಿದೆ ಅಲ್ವಾ? ವಾಟ್ಸ್ ದ ಫುಲ್ ಫಾರ್ಮ್ ಆಫ್ ATP? ಅಡಿನೋಸಿನ್ ಟ್ರಯೋಸ್ಫಾಸ್ಫೇಟ್, ಸರಿನಾ? ಇದು ಬಂದು ಮೈಟೋಕಾಂಡ್ರಿಯಲ್ಲಿ ಸಿಂಥಸೈಸ್ ಆಗ್ತಾಯಿದೆ. ಆಮೇಲೆ ನೀವು ಹೈಯರ್ ಕ್ಲಾಸಸ್ಗೆ ಹೋಗ್ತಾ ಆ್ಯಕ್ಚುಲಿ ಇದು ನಾವು ಹೇಳೋಷ್ಟು ಸಿಂಪಲ್ ಅಲ್ಲ. ಇದರಲ್ಲೂ ಕೂಡ ಒಂದಷ್ಟು ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ, ಸರಿನಾ? ಅದು ಬಂದು ನೀವು ಹೈಯರ್ ಕ್ಲಾಸಸ್ಗೆ ಹೋಗ್ತಾ ಕಲಿತೀರಾ. ಇವತ್ತಿಗೆ ಬಂದು ಜಸ್ಟ್ ಇನ್ಫಾರ್ಮೇಷನ್ ಬೇಸಿಸ್ಗೆ ಹೇಳ್ತಾ ಇದ್ದೀನಿ. ಮೈಟೋಕಾಂಡ್ರಿಯಾನಲ್ಲಿ ಏನಾಗ್ತದೆ ಅಂದರೆ, ಆಕ್ಸಿಡೇಷನ್ ರಿಯಾಕ್ಷನ್ ನಡೀತಾ ಇದೆ. ಎನಿ ರಿಯಾಕ್ಷನ್ ಅದು ಆಕ್ಸಿಜನ್ ಪ್ರೆಸೆಂಟ್ ಆಗಿದ್ರೆ ಯು ಕ್ಯಾನ್ ಕನ್ಸಿಡರ್ ದಟ್ ಆಸ್ ಆಕ್ಸಿಡೇಷನ್ ರಿಯಾಕ್ಷನ್, ಸರಿನಾ? ಸೊ ಮೈಟೋಕಾಂಡ್ರಿಯಾನಲ್ಲಿ ಬಂದು ಆಕ್ಸಿಡೇಷನ್ ನಡೀತಾ ಇದೆ ಆ್ಯಂಡ್ ಪೈರುವೇಟ್ ಬಂದು ಬ್ರೇಕ್ ಡೌನ್ ಆಗಿ ಅದರಿಂದ ಎನರ್ಜಿ ರಿಲೀಸ್ ಆಗ್ತದೆ ಇನ್ ದ ಫಾರ್ಮ್ ಆಫ್ ATP, ಸರಿನಾ? ಇವಾಗ ATPದು ಸ್ಟ್ರಕ್ಚರ್ ಬಂದು ಈ ಥರ, ಅಡಿನೋಸಿನ್ ಟ್ರಯೋಸ್ಫಾಸ್ಫೇಟ್ ಸ್ಟ್ರಕ್ಚರ್ ಬಂದು ಹಿಂಗಿರುತ್ತೆ. ಇವಾಗ ನಾವು ATPಯಿಂದ ಎನರ್ಜಿ ರಿಲೀಸ್ ಮಾಡಬೇಕು ಅಂದರೆ ಇದೊಂದು ಬ್ರೇಕ್ ಡೌನ್ ಆಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಆವಾಗ ಮತ್ತೆ ನೆಕ್ಸ್ಟು ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಆ್ಯಡ್ ಆದಾಗ ಏನಾಗುತ್ತೆ, ATP ಫಾರ್ಮ್ ಆಗುತ್ತೆ, ಸರಿನಾ? ಸೊ ATP ಬಂದು ಇದನ್ನ ಏನಂತಾರೆ ಅಂದರೆ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ಯಾಕಪ್ಪ ಅಂದರೆ, ಇವಾಗ ನಮ್ಮ ದೇಹದಲ್ಲಿ ಯಾವುದೇ ಫಾರ್ಮೇಷನ್, ಫಾರ್ ಎಕ್ಸಾಂಪಲ್ ಇಟ್ ಕ್ಯಾನ್ ಬಿ ಪ್ರೋಟೀನ್ ಸಿಂಥಸಿಸ್, ಇಲ್ಲಾಂದರೆ ಕಾಂಟ್ರಾಕ್ಷನ್ ಆಫ್ ಮಸಲ್ ಇರ್ಬೋದು, ಇಲ್ಲಾಂದರೆ ಕಂಡಕ್ಷನ್ ಆಫ್ ನರ್ವಸ್ ಇಂಪಲ್ಸ್ ಇರ್ಬೋದು. ಸೊ ಎಷ್ಟೊಂದು ಆ್ಯಕ್ಟಿವಿಟೀಸ್ ನಡೀಬೋದು, ಸರಿನಾ? ಅದೆಲ್ಲದಕ್ಕೂ ಏನು ಬೇಕು, ನಮಗೆ ಎನರ್ಜಿ ಬೇಕು. ಸೊ ಎನರ್ಜಿ ಎಲ್ಲಿಂದ ಸಿಗ್ತದೆ? ATPಯಿಂದ ಸಿಗ್ತದೆ. ಸೊ ಇವಾಗ ನಾವು ಅದು ಮಾಡಬೇಕಂದ್ರೆ ನಾವು ಈ ಕಡೆ ಎನರ್ಜಿನ ಸ್ಪೆಂಡ್ ಮಾಡಿ ಅದನ್ನು ಸಿಂಥಸೈಸ್ ಮಾಡಬೇಕು, ಇಲ್ಲ ಆ ಆ್ಯಕ್ಟಿವಿಟಿನ ಕಂಡಕ್ಟ್ ಮಾಡಬೇಕು. ಸೊ ATPನ ಬಂದು ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಅಂತ ಕೂಡ ಕರೀತಾರೆ. ಸೊ ATP ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆ್ಯಕ್ಚುಲಿ ಅಡಿನೋಸಿನ್ ಟ್ರಯೋಸ್ಫಾಸ್ಫೇಟ್. ಇಟ್ ಈಸ್ ದ ಎನರ್ಜಿ is stored in the form of ATP, ಸರಿನಾ? ಸೊ ಇವಾಗ ಬಂದು ವಿಚ್ ಆರ್ಗನಲ್ ಇಸ್ ದ ಸೈಟ್ ಫಾರ್ ದ ಸಿಂಥಸಿಸ್ ಆಫ್ ATP? ನಾನು ಇಷ್ಟೊತ್ತು ಹೇಳಿದೆ, ಯಾವುದು ಸೈಟ್? ಆಪ್ಷನ್ ಎನಾ ಆಪ್ಷನ್ ಬಿನಾ? ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ A.
ನೆಕ್ಸ್ಟ್ ಸೊ ಇವತ್ತಿನ ಸೆಷನ್ಗೆ ಇಷ್ಟೇ. ಇಲ್ಲಿ ಕೆಲವೊಂದು ಕ್ವೆಶನ್ ಇದೆ, ಜಸ್ಟ್ ಇನ್ ಕೇಸ್ ಇವಾಗ ನೋಡಿದ್ದ ಎನರ್ಜಿ ಕರೆನ್ಸಿ ಇವಾಗ ATP ಬಗ್ಗೆ ಏನಾದ್ರು ಒಂದು 2 ಮಾರ್ಕರ್ ಕೇಳಿದ್ರೆ ಯು ಕ್ಯಾನ್ ಡಿಫೈನ್ ಇಟ್ ಲೈಕ್ ದಿಸ್. ಜಸ್ಟ್ ಒಂದು ಡೆಫಿನೇಷನ್ ಕೊಟ್ಟಿದ್ದೀನಿ, ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್ ಆಫ್ ದಿಸ್. ಆಮೇಲೆ ಬಂದು ಒಂದು ಪುಟ್ಟ ಕ್ವಿಸ್ ನೋಡೋಣ ಯಾರ್ಯಾರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಅಂಡರ್ಸ್ಟ್ಯಾಂಡಿಂಗ್ ಯಾವ ಲೆವೆಲ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಕ್ಕೆ ಕ್ವಿಸ್. ಸೊ ಕ್ವಿಸ್ ಏನಂದರೆ ಫಸ್ಟ್ ಕ್ವೆಶನ್ ಏನಂದರೆ ಎನರ್ಜಿ ಕರೆನ್ಸಿ ಯಾವುದು? ಎನರ್ಜಿ ಕರೆನ್ಸಿ ಅಂದ ತಕ್ಷಣ ಯುವರ್ ಆನ್ಸರ್ ಹ್ಯಾಸ್ ಟು ಬಿ ATP, ಸರಿನಾ? ಆಮೇಲೆ ಬಂದು ಅಷ್ಟೇ, ಇವತ್ತಿಗೆ ಇಷ್ಟೇ ಕ್ವೆಶನ್. ನೆಕ್ಸ್ಟ್ ಸೆಷನಲ್ಲಿ ನಾನು ಇನ್ನೂ ಜಾಸ್ತಿ ಕ್ವೆಶನ್ಸ್ ತೊಗೊಂಬರ್ತೀನಿ. ಇವತ್ತು ಬಂದು ಜಸ್ಟ್ ಇವಾಗ ಮಾಡಿರೋ ಟಾಪಿಕ್ನ ಸಮ್ಮರೈಸ್ ಮಾಡೋಣ. ಸೊ ಇವತ್ತು ಏನು ಓದಿದ್ವಿ ಅಂದರೆ ಫಸ್ಟು ರೆಸ್ಪಿರೇಷನ್. ಫಸ್ಟ್ ಒಂದ್ಸರಿ ಎಲ್ಲ ಸಮ್ಮರೈಸ್ ಮಾಡಿದ್ವಿ, ಯಾವುದು ಪ್ರೀವಿಯಸ್ ಸೆಷನ್ನ, ಯಾವುದು ಡೈಜೆಷನ್ನಲ್ಲಿ ಏನಾಗ್ತಾ ಇದೆ ಹಾಗೆ ಅಂತ, ಮತ್ತು ಯಾವ ಪಾರ್ಟ್ಸ್ ಇನ್ವಾಲ್ವ್ ಆಗಿದೆ, ಯಾವ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಇನ್ವಾಲ್ವ್ ಆಗಿದೆ ಅಂತ. ಆಮೇಲೆ ಇವತ್ತಿನ ಸೆಷನಲ್ಲಿ ಬಂದು ಇವಾಗ ಬ್ರೇಕ್ ಡೌನ್ ಆಗಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ಗ್ಲೂಕೋಸ್, ಅದರಿಂದ ಎನರ್ಜಿ ಡಿರೈವ್ ಮಾಡ್ತಾ ಇದೀವಿ ಅಂತ ನೋಡಿದ್ವಿ. ಅದಕ್ಕೆ ಬಂದು ರೆಸ್ಪಿರೇಷನ್ ಅಂತ ಕರೀತಾರೆ ಅಂತ ನೋಡಿದ್ವಿ. ಆಮೇಲೆ ರೆಸ್ಪಿರೇಷನಲ್ಲಿ ಬಂದು 2 ಟೈಪ್ಸ್ ಇದೆ ಅಂತ ಹೇಳಿದೆ, ಏರೋಬಿಕ್ ರೆಸ್ಪಿರೇಷನ್, ಅನಾರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದೆ. ಆಮೇಲೆ ಎನರ್ಜಿ ಇಸ್ ರಿಲೀಸ್ ಇನ್ ದ ಫಾರ್ಮ್ ಆಫ್ ATPನ ಬಂದು ಎನರ್ಜಿ ಕರೆನ್ಸಿ ಅಂತ ಹೇಳ್ತಾರೆ ಅಂತಲೂ ಹೇಳಿದೆ. ಆಮೇಲೆ ಏರೋಬಿಕ್ ರೆಸ್ಪಿರೇಷನ್ ನಮ್ಮ ಹ್ಯೂಮನ್ ಬೀಂಗ್ನಲ್ಲಿ ಎಲ್ಲಿ ನಡೆಯುತ್ತೆ? ಮೈಟೋಕಾಂಡ್ರಿಯಾ. ಏರೋಬಿಕ್ ರೆಸ್ಪಿರೇಷನ್ ಬಂದು ಮೈಟೋಕಾಂಡ್ರಿಯಾನಲ್ಲೇ ನಡೆಯುತ್ತೆ. ಆಮೇಲೆ ಫಸ್ಟ್ ಸ್ಟೆಪ್ ಬಂದು ಗ್ಲೈಕಾಲಿಸಿಸ್ ಅಂತ ಹೇಳಿದೆ, ಎರಡರಲ್ಲೂ ಏರೋಬಿಕ್ ಆ್ಯಂಡ್ ಅನಾರೋಬಿಕ್ ಎರಡರಲ್ಲೂ ಕೂಡ ಫಸ್ಟ್ ಸ್ಟೆಪ್ ಬಂದು ಗ್ಲೈಕಾಲಿಸಿಸ್. ಅದಾದಮೇಲೆ ಇವಾಗ ಅನಾರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗುತ್ತೆ, ಒಂದು ಬಂದು ಲ್ಯಾಕ್ಟಿಕ್ ಆಸಿಡ್ ಫಾರ್ಮ್ ಆಗುತ್ತೆ ಒಂದರಲ್ಲಿ, ಅದು ಇವಾಗ ಮಸಲ್ ಸೆಲ್ಸ್ನಲ್ಲಿ ಬಂದು ಅನಾರೋಬಿಕ್ ರೆಸ್ಪಿರೇಷನ್ ನಡೆದಾಗ ಏನಾಗುತ್ತೆ, ಲ್ಯಾಕ್ಟಿಕ್ ಆಸಿಡ್ ಸಿಂಥಸೈಸ್ ಆಗುತ್ತೆ. ಅದ್ರ ಜೊತೆ ಈವನ್ ಇದು ಅದರಲ್ಲಿ ATP ಕೂಡ ಸಿಂಥಸೈಸ್ ಆಗ್ತದೆ, ಬಟ್ 2 ಮಾತ್ರ ಅಷ್ಟೇ. ವೆರಾಸ್ ಇನ್ ಕೇಸ್ ಆಫ್ ಏರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗ್ತಾ ಇತ್ತು, 36 ATP ಮಾಲಿಕ್ಯೂಲ್ಸ್ ರಿಲೀಸ್ ಆಗ್ತಾ ಇತ್ತು. ಅದಾದಮೇಲೆ ಈಸ್ಟ್ನಲ್ಲಿ ಕೂಡ ನೋಡಿದ್ವಿ, ಈಸ್ಟಲ್ಲಿ ಕೂಡ ಅನಾರೋಬಿಕ್ ರೆಸ್ಪಿರೇಷನ್ ನೋಡಿದ್ವಿ, ಅಲ್ಲಿ ಬಂದು ಎಥನಾಲ್ ರಿಲೀಸ್ ಆಗ್ತಾ ಇತ್ತು, ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಲೀಸ್ ಆಗ್ತಾ ಇತ್ತು, ಆ್ಯಂಡ್ ಜಸ್ಟ್ 2 ಮಾಲಿಕ್ಯೂಲ್ಸ್ ಆಫ್ ATP ರಿಲೀಸ್ ಆಗ್ತಾ ಇತ್ತು. ಆಮೇಲೆ ಸೊ ಗೊತ್ತಾಯ್ತು ನಮಗೆ ಏನಂತ, ಮಸಲ್ನಲ್ಲಿ ಕ್ರಾಂಪ್ಸ್ ಏನಕ್ಕೆ ಬರೋದು, ಯಾವಾಗ ಲ್ಯಾಕ್ಟಿಕ್ ಆಸಿಡ್ ತುಂಬ ಅಕ್ಯುಮುಲೇಟ್ ಆಗುತ್ತೋ ಆವಾಗ ಬಂದು ಮಸಲ್ ಕ್ರಾಂಪ್ಸ್ ಹಿಡ್ಕೊಳ್ಳುತ್ತೆ ಅಂತ ನಮಗೆ ಗೊತ್ತಾಯಿತು. ಸೊ ಇವತ್ತಿಗಿಷ್ಟೇ. ನೆಕ್ಸ್ಟ್ ಸೆಷನಲ್ಲಿ ಬಂದು ನಾವು ಇದು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಪಾರ್ಟ್ಸ್, ಅದರಲ್ಲಿ ಯಾವ ಪಾರ್ಟ್ಸ್ ಇನ್ವಾಲ್ವ್ ಆಗಿದೆ, ಮತ್ತು ದ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ ನೋಡೋಣ. ಆಮೇಲೆ ರೆಸ್ಪಿರೇಟರಿ ಸಿಸ್ಟಮ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಎರಡನ್ನೂ ನೋಡಿ ರೆಸ್ಪಿರೇಷನ್ ಟಾಪಿಕ್ನ ಕವರ್ ಮಾಡೋಣ. ಸೊ ಇವತ್ತಿಗಿಷ್ಟೇ. ಆ್ಯಂಡ್ ಇದೆಲ್ಲ ನಾನು ಈಕ್ವೇಷನ್ ತೋರಿಸ್ತಾ ಇಲ್ಲ, ಇದ್ರದ್ದು ಸ್ಕ್ರೀನ್ಶಾಟ್ ಇಟ್ಕೊಬೋದು. ಸೊ ನೀವು ಓದ್ಬೇಕಾದ್ರೆ ಏನಾಗುತ್ತೆ, ಇದನ್ನು ಪಕ್ಕದಲ್ಲಿ ಇಟ್ಕೊಂಡ್ರೆ ಒಂದೇ ಸ್ಕ್ರೀನಲ್ಲಿ ಎಲ್ಲ ಇರೋದಕ್ಕೆ ನೀವು ಈಸಿಯಾಗಿ ರಿವೈಸ್ ಮಾಡ್ಬೋದು. ಇವತ್ತಿನ ಸೆಷನ್ಗೆ ಇಷ್ಟೇ. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ.